ನಮಸ್ಕಾರ ವೀಕ್ಷಕರೇ, ಇವತ್ತಿನ ವೈದ್ಯರ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಾಯಿಲೆ ಎಂದಾಕ್ಷಣ ನಮ್ಮ ಮನಸ್ಸಿಗೆ ಬರೋದು ಯಾವ ಅಂಗದಲ್ಲಿ ತೊಂದರೆ ಇದೆ ಅನ್ನುವಂಥದ್ದು. ಆದರೆ ವಿಪರ್ಯಾಸ ಏನಂದ್ರೆ ನಮ್ಮ ಇಡೀ ದೇಹವನ್ನ ಕವರ್ ಮಾಡಿರುವಂತಹದ್ದು ಚರ್ಮ. ಈ ಚರ್ಮಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ ಅಥವಾ ಇಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಇನ್ನು ಚರ್ಮದ ಕ್ಯಾನ್ಸರ್ ಈ ಶಬ್ದವನ್ನ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರಬೇಕು ಅಂದರೆ, ಈ ಚರ್ಮದ ಕ್ಯಾನ್ಸರ್ ಅನ್ನೋದು ನಿಶಬ್ದವಾಗಿ ಬರುವಂಥದ್ದು. ಈಗ ಬೇರೆ ಅಂಗಗಳ ಕ್ಯಾನ್ಸರು ಬಹಳಷ್ಟು ಸದ್ದು ಮಾಡುತ್ತೆ, ಆದರೆ ಚರ್ಮದ ಕ್ಯಾನ್ಸರು ನಾವು ಕೇಳೋದು ಸ್ವಲ್ಪ ವಿರಳ. ಆದರೆ ಅಂಕಿ ಅಂಶವನ್ನು ನಾವು ಗಮನಕ್ಕೆ ತಗೊಂಡಾಗ ಇಡೀ ದೇಶದಾದ್ಯಂತ ಪ್ರತಿ ವರ್ಷ ಸುಮಾರು 30 ಲಕ್ಷ ಜನ ಈ ಚರ್ಮದ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ. ಹಾಗಿದ್ರೆ ಈ ಚರ್ಮದ ಕ್ಯಾನ್ಸರ್ ಯಾಕೆ ಬರುತ್ತೆ, ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ವಿನಯ್ ಗೌಡರವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ಡಾಕ್ಟರ್ ವಿನಯ್ ರವರು ತಮ್ಮ ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಲ್ಲಿ ಪ್ರಾರಂಭಿಸ್ತಾರೆ. ತದನಂತರ ಮೈಸೂರಿನ JSS ಕಾಲೇಜ್ನಲ್ಲಿ ಅವರ ಸ್ಕಿನ್ ಸ್ಪೆಷಲೈಸೇಷನ್ ಡರ್ಮಟಾಲಜಿನಲ್ಲಿ ಪಡ್ಕೊಳ್ತಾರೆ. ಇಷ್ಟೇ ಅಲ್ಲದೆ ಚಿನ್ನದ ಪದಕವನ್ನ ಸಹ ಅವರ ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ಗಳಿಸಿದ್ದಾರೆ. ಹಾಗೂ ಇವರು ಹೇರ್ ಟ್ರಾನ್ಸ್ಪ್ಲಾಂಟ್ ಈ ವಿಷಯದಲ್ಲಿ ಅತಿ ಹೆಚ್ಚಿನ ವ್ಯಾಸಂಗವನ್ನ ಪಡ್ಕೊಂಡಿರುವಂತಹ ನಿಪುಣರು. ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರಿ. ಮತ್ತೊಮ್ಮೆ ನಿಮಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಈ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ, ಚರ್ಮದ ಕ್ಯಾನ್ಸರ್ ಅಂದ್ರೆ ಏನು, ಹಾಗೂ ಭಾರತದಲ್ಲಿ ಚರ್ಮದ ಕ್ಯಾನ್ಸರ್ ಬಗ್ಗೆ ಬಹಳಷ್ಟು ಒಂದು ಯೋಚನೆ ಮಾಡುವಂತಹ ವಿಷಯ ಆಗಿದೆಯಾ? ಈಗ ಚರ್ಮ ಹೇಳಬೇಕಂದ್ರೆ ನೀವು ಸರಿಯಾಗಿ ಹೇಳಿದ್ರೆ, ಅವಾಗ ಲಾರ್ಜೆಸ್ಟ್ ಆರ್ಗನ್ ಅಂತ ನಮ್ಮ ಬಾಡಿನಲ್ಲಿ ಇರ್ಬೇಕಾರೆ ಲಿವರು, ಲಂಗು, ಪ್ಯಾಂಕ್ರಿಯಾಸ್ ಈ ಥರ ಇರ್ಬೇಕಾರೆ ಇಡೀ ಬಾಡಿನ ಆವೃತವಾಗಿರೋದು ಚರ್ಮ. ಸೊ ಈ ಲಾರ್ಜೆಸ್ಟ್ ಆರ್ಗನ್ಗೆ ಕ್ಯಾನ್ಸರ್ ಬರ್ಬೋದು. ಕ್ಯಾನ್ಸರ್ ಯಾವ ಆರ್ಗನ್ಗೂ ಬರ್ಬೋದು. ಅದೇ ಥರ ಇದಕ್ಕೂ ಬರ್ತದೆ. ಇದು ಇಂಡಿಯಾನಲ್ಲಿ ಪ್ರಿವೆಲೆನ್ಸ್ ಅಂತಾರೆ, ಅಂದರೆ ಈಗಿರೋ ಪಾಪ್ಯುಲೇಷನ್ ಅಲ್ಲಿ ಕಡಿಮೆ ಇದೆ ಕಂಪೇರ್ ಟು ವೆಸ್ಟರ್ನ್ ಪಾಪ್ಯುಲೇಷನ್. ಯುರೋಪು, ಅಮೆರಿಕ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇಂಡಿಯಾನಲ್ಲಿ ಬಹಳ ಕಡಿಮೆ. ಈಗ 1 ಲಕ್ಷ ಪಾಪ್ಯುಲೇಷನ್ ಅಲ್ಲಿ ಒಂದು ಗಂಡಸರಲ್ಲಿ 2 ಬರ್ಬೋದು, ಹೆಂಗಸರಲ್ಲಿ 1 ಪರ್ಸನ್ಗೆ ಅಷ್ಟು ಬರ್ಬೋದು. ಅಷ್ಟು ಪ್ರಿವೆಲೆನ್ಸ್ ಇದೆ, ಅಷ್ಟೇ ಇದು. ಇದಕ್ಕೆ ಒಂದು ಕಾರಣ ಏನಂದ್ರೆ ನಮ್ಮಲ್ಲಿ ಮೆಲಾನಿನ್ ಕಂಟೆಂಟ್ ಅಂತ ಇದೆ. ಈಗ ಬಣ್ಣದ ಕಣ ಇದೆಯಲ್ಲ, ಬಣ್ಣದ ಕಣದಲ್ಲಿ ಮೆಲಾನಿನ್ ಅಂತ ಒಂದು ಪ್ರೊಡಕ್ಷನ್ ಆಗ್ತದೆ. ಈ ಮೆಲಾನಿನ್ ಅನ್ನೋದು ನಮ್ಮಲ್ಲಿ ಜಾಸ್ತಿ ಇರೋದು ಅದು ಪ್ರೊಟೆಕ್ಟಿವ್ ಫ್ಯಾಕ್ಟರ್ ನಮಗೆ. ನಿಮಗೆ ಈಗ ಕೊಕೇಶಿಯನ್ಸ್ ಅಂದ್ರೆ ಯುರೋಪು, ಅಮೆರಿಕ ಇವ್ರದೆಲ್ಲ ನೋಡಿದ್ರೆ ಸ್ಕಿನ್ ಸ್ವಲ್ಪ ಬೆಳ್ಳಿಗಿರ್ತದೆ, ಮೆಲಾನಿನ್ ಕಂಟೆಂಟ್ ಕಡಿಮೆ ಇರ್ತದೆ. ನಮಗೆ ಮೆಲಾನಿನ್ ಕಂಟೆಂಟ್ ಜಾಸ್ತಿ ಇರೋದು ನಮ್ಗದು ಒಂಥರ ವರ ಅನ್ನೋದೇ ಹೇಳ್ಬೋದು ನಾವು. ಸೊ ಪ್ರೊಟೆಕ್ಷನ್ ಇರೋದ್ರಿಂದ ಪ್ರಿವೆಲೆನ್ಸ್ ಬಹಳ ಕಡಿಮೆ. ಇಲ್ಲ ಅಂತಲ್ಲ, ನಮ್ಮಲ್ಲಿ ಪಾಪ್ಯುಲೇಷನ್ ಅವ್ರಿಗಿನ ಜಾಸ್ತಿ ಇರೋದ್ರಿಂದ ನಮ್ಮಲ್ಲೂ ಕೇಸಸ್ ಇದಾವೆ, ಬಟ್ ಪಿಕಪ್ ಆಗೋದಿಲ್ಲ. ಜನಕ್ಕೆ ಅದಕ್ಕೆ ಜಾಗೃತಿ ಇಲ್ಲದೆ ಇರೋದ್ರಿಂದ ಅದು ಪಿಕಪ್ ಆಗೋದಿಲ್ಲ. ವೆರಿ ರೇರ್ಲಿ ತುಂಬಾ ಎಂಡ್ ಸ್ಟೇಜ್ ಅಲ್ಲಿ ಸಿಗ್ತಾವೆ ನಮ್ ಕೇಸಸ್. ಆ ಥರದ್ದು ಆ ಥರ ಇರ್ತದೆ. ತಾವು 2 ವಿಷಯವನ್ನ ಹೇಳಿದ್ರಿ. ಒಂದು, ಇಬ್ಬರು ಗಂಡಸರಿಗೆ ಬಂದ್ರೆ ಒಬ್ಬರು ಹೆಂಗಸರಿಗೆ ಬರುತ್ತೆ ಅಂತ. ಎರಡನೇದಾಗಿ, ನಮ್ಮ ಭಾರತೀಯರಿಗೆ ಮೆಲನಿನ್ ಕಂಟೆಂಟ್ ಕಡಿಮೆ ಇರೋದು ಒಂದು ವರ ಅಂತ ಹೇಳಿದ್ರಿ, ಜಾಸ್ತಿ ಇರೋದ್ರಿಂದ. ಸೊ ಹಾಗಿದ್ರೆ ಡಾಕ್ಟರ್, ಗಂಡಸರಲ್ಲಿ ಇದು ಬರುವಂತಹ ಸಾಧ್ಯತೆ ಹೆಚ್ಚು ಅಂತ ತಾವು ಹೇಳ್ತೀರಾ? ಅದು ಯಾಕೆ ನಿಜ, ಗಂಡಸರಲ್ಲೇ ಜಾಸ್ತಿ ಬರೋದು. ಯಾಕೆ ಅಂದರೆ ಈಗ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಅಂದರೆ ನಾವು ಕೆಲಸ ಮಾಡೋದು. ಈಗ ಯೂಶಲಿ ಗಂಡಸರು ಈಗ ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಿರ್ತಾರೆ, ಹೊರಗಡೆ ಫೀಲ್ಡಲ್ಲಿ ಇರ್ತಾರೆ. ಆಮೇಲೆ ಆಕ್ಯುಪೇಷನಲ್ಲಿ ಸಿವಿಲ್ ವರ್ಕ್ಸ್ ಆ ಥರ ಮಾಡೋದು, ಹೆಚ್ಚು ಹೊತ್ತು ಬಿಸಿಲಲ್ಲಿ ಕೆಲಸ ಮಾಡೋದು ಗಂಡಸರು ಇರೋದ್ರಿಂದ ಆ ಥರ ಜಾಸ್ತಿ ಇದೆ. ಆಮೇಲೆ ಕ್ರಾನಿಕ್ ಎಕ್ಸ್ಪೋಜರ್, ತಿಂಗಳಾನ್ಗಳ ಗಟ್ಟಲೆ ವರ್ಷಾನ್ಗಟ್ಲೆ ಎಕ್ಸ್ಪೋಸ್ ಆಗ್ತಾ 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 ಬಿಸಿಲಿಗೆ ಆ ಥರ ಬರ್ತದೆ. ಸೊ ಯಂಗರ್ ಏಜ್ ಗ್ರೂಪಲ್ಲಿ ಕಡಿಮೆ, ಚಿಕ್ಕ ವಯಸ್ಸಿನಲ್ಲಿ ಕಡಿಮೆ ಬರ್ತದೆ. ವಯಸ್ಸಾಗ್ತಾ ಆಗ್ತಾ ಒಂದು 60, 65, 70 ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಅಲ್ಲಿ ಬರುವಂತದ್ದು ಸ್ಕಿನ್ ಕ್ಯಾನ್ಸರ್. ಸೊ ಗಂಡಸರಲ್ಲೇ ಜಾಸ್ತಿ ಇರೋದು ಹೆಂಗಸರಿಗೆ ಕಂಪೇರ್ ಮಾಡೋದು. ಇನ್ನೊಂದು ಮೆಲನೋಮಾ ಅಂತ ಒಂದು ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ ಇದೆ. ಅದು ಫೀಮೇಲ್ಸ್ ಅಲ್ಲಿ ಕಾಮನ್, ಹೆಣ್ಣು ಮಕ್ಕಳಲ್ಲಿ ಕಾಮನ್ ಇದೆ ಅದು. ಅದಕ್ಕೆ ರೀಸನ್ ಏನಿಲ್ಲ. ಅದು ಯೂಶಲಿ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಜೀನ್ಸ್ ಅಲ್ಲಿ ಏನೋ ಚೇಂಜಸ್ ಇದ್ದು ಫ್ಯಾಮಿಲಿಯಲ್ಲಿ ಯಾರಿಗಾರು ಕ್ಯಾನ್ಸರ್ ಇದ್ರೆ ಬರುವಂತದ್ದು. ಅದೊಂದು ಫೀಮೇಲ್ಸ್ ಅಲ್ಲಿ ಬರ್ತದೆ, ಹೆಣ್ಣು ಮಕ್ಕಳಲ್ಲಿ ಬರ್ತದೆ. ಇನ್ ಮಿಕ್ಕಿದೆಲ್ಲ ಗಂಡಸರಲ್ಲೇ ಬರೋದು ಮೆಜಾರಿಟಿ. ಹಾಗಿದ್ರೆ ಈಗ ಪ್ರಮುಖವಾದ ಕಾರಣ
ಸ್ಕಿನ್ ಕ್ಯಾನ್ಸರ್ ಬರೋದಕ್ಕೆ ಸೂರ್ಯನ ಕಿರಣ ಅಂತ ಹೇಳ್ತೀರಾ? ಮೆಜಾರಿಟಿ ಫಸ್ಟ್ ರೀಸನ್ ಅದೇ ಬರೋದು, ಸೂರ್ಯನ ಕಿರಣ, ಅದರಿಂದ ಪ್ರೊಟೆಕ್ಷನ್ ತಗೋಬೇಕು. ಅದು ಬಿಟ್ಟರೆ ನಿಮಗೆ ರೇಡಿಯೇಷನ್ ಎಕ್ಸ್ಪೋಜರ್ ಬರ್ತದೆ. ರೇಡಿಯೇಷನ್ ಅಂದರೆ ಈಗ ಎಕ್ಸ್ರೇಸು, ಈಗ ಕೆಲವು ಎಕ್ಸ್ರೇ ಟೆಕ್ನಿಷಿಯನ್ಸ್ ಇವರೆಲ್ಲ ಎಕ್ಸ್ಪೋಸ್ ಆಗಿರ್ತಾರೆ ಯಾವ ಹಾಸ್ಪಿಟಲಲ್ಲಿ ವರ್ಕ್ ಮಾಡಬೇಕಾದ್ರೆ, ಅದು ಆಕ್ಯುಪೇಷನಲ್ ಎಕ್ಸ್ಪೋಜರ್ ಆಗ್ತದೆ. ಇಲ್ಲ ಅಂದರೆ ಯು ವಿ ಬಿ ಯಾವಾಗ ಅಂದರೆ ಈ ಹಾಗೆ ನಾನು ಹೇಳಿದ್ರೆ ವ್ಯವಸಾಯ ಮಾಡೋರು, ಸಿವಿಲ್ ವರ್ಕಲ್ಲಿರೋರು. ಆಮೇಲೆ ಇನ್ನೊಂದು, ನಮ್ಮ ಜೀವನ ಶೈಲಿ ಹೇಗಿರ್ತದೆ ಅಂದರೆ, ಈಗ ನೀವು ಯುರೋಪಿಯನ್ ಕಂಟ್ರೀಸ್ ಈ ಥರ ಎಲ್ಲ ನೋಡಿದಾಗ ಏನಾಗುತ್ತೆ, ಅವರು ಟ್ಯಾನಿಂಗ್ ಮಾಡ್ತಾರೆ, ನೋಡಿದ್ರ ಕೇಳಿದ್ರೆ ಅದರ ಬಗ್ಗೆ. ಟ್ಯಾನಿಂಗ್ ಕಾಮನ್ ಆಗಿ ಇಟ್ ಇಸ್ ಅ ಲೈಫ್ ಸ್ಟೈಲ್, ಇದು ಒಂದು ಅಡ್ಜಸ್ಟ್ಮೆಂಟ್ ಅವ್ರಿಗೆ. ವೆಕೇಶನ್ಗೆ ಹೋದಾಗ ಟ್ಯಾನಿಂಗ್ ಮಾಡ್ತಾರೆ. ನಮ್ಮಲ್ಲಿ ಇಂಡಿಯನ್ ಇದರಲ್ಲಿ ಸಿನಾರಿಯೋಲ್ ಆ ಥರ ಇಲ್ಲ, ಜಾಸ್ತಿ ಇದೆ ಅದು ಟ್ಯಾನಿಂಗ್ ಮಾಡೋವಂಥದ್ದು. ಅವರಾಗವರೇ ಸ್ಕಿನ್ನನ್ನು ಟ್ಯಾನ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಪೋಸ್ ಜಾಸ್ತಿ ಮಾಡಿ ಇದು ಮಾಡ್ತಾರೆ. ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಅದೊಂದು ಫ್ಯಾಕ್ಟರ್ ನಮಗಿಲ್ಲ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ನಮ್ಮಲ್ಲಿ ಈ ಸನ್ಸ್ಕ್ರೀನ್ ಯೂಸ್ ಮಾಡೋ ಬಳಕೆ ಕಡಿಮೆ, ಅವರಲ್ಲಿ ಜಾಸ್ತಿ ಇದೆ, ನಮ್ಮಲ್ಲಿ ಕಡಿಮೆ ಇದೆ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಇದು ಬಿಟ್ಟರೆ ಇನ್ನೊಂದು ಆರ್ಸೆನಿಕ್ ಅಂತ ಎಕ್ಸ್ಪೋಜರ್ ಬರ್ತದೆ. ಆರ್ಸೆನಿಕ್ ಅಂತ ಒಂದು ಕೆಮಿಕಲ್ ಇದೆ, ಕಾರ್ಸಿನೋಜನ್, ಇದು ಕ್ಯಾನ್ಸರ್ ಕಾಸಿಂಗ್. ಇದು ಮುಂಚೆ 1900ರಲ್ಲೆಲ್ಲ ಇದನ್ನ ಫೌಲರ್ ಸೊಲ್ಯೂಷನ್ ಅಂತ ಬರೋದು, ಈ ಸೋರಿಯಾಸಿಸ್ಗೆ ಆಮೇಲೆ ಆಸ್ತಮಕ್ಕೆ ಎಲ್ಲ ಕೊಡ್ತಿದ್ರು ಅದನ್ನ ಟ್ರೀಟ್ಮೆಂಟ್ ಆಗ, ಅದರಿಂದ ಬರುವಂತ ಚಾನ್ಸಸ್. ಬಟ್ ಈಗ ಇಲ್ಲ ಅದು. ಅದು ಬಿಟ್ರೆ ಈ ಬಾವಿ ನೀರಲ್ಲಿ ಕಲುಷಿತ ಆದ್ರೆ, ಈ ಗಣಿಗಾರಿಕೆ ತ್ಯಾಜ್ಯಗಳು ಅದೆಲ್ಲ ಕಲುಷಿತ ಆಗಿ ಬರುವಂತದ್ದು ಯೂಶಲಿ ನಾರ್ತ್ ಇಂಡಿಯಾನಲ್ಲಿ ಕಾಮನ್ ಇದೆ. ನಾರ್ತ್ ಈಸ್ಟ್ ಬರ್ತದಲ್ಲ, ಮಣಿಪುರ, ಸಿಕ್ಕಿಂ, ತ್ರಿಪುರ ಈ ಕಡೆ ಎಲ್ಲ ಬಂದಾಗ ಈ ಗಂಗಾ ರಿವರಲ್ಲಿ ಆ ಆರ್ಸೆನಿಕ್ ಕಂಟಾಮಿನೇಷನ್ ಜಾಸ್ತಿ ಆಗಿ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಇಡೀ ಇಂಡಿಯಾದಲ್ಲಿ ತಗೊಂಡ್ರೆ ನೀವು ಮ್ಯಾಕ್ಸಿಮಮ್ ಇರೋದು ನಾರ್ತ್ ಈಸ್ಟಲ್ಲಿ, ಮಣಿಪುರ್, ಸಿಕ್ಕಿಂ. ಇಲ್ಲಿ 1 ಲಕ್ಷಕ್ಕೆ ಒಬ್ರಿಗೋ ಇಬ್ರಿಗೋ ಬಂದ್ರೆ ಅಲ್ಲಿ 1 ಲಕ್ಷಕ್ಕೆ 5 ರಿಂದ 6 ಜನಕ್ಕೆ ಬರ್ತದೆ. ಅಷ್ಟು ಪ್ರಿವೆಲೆಂಟ್ ಇದೆ ಇಂಡಿಯಾಲ್ ಕಂಪೇರ್ ಮಾಡಿದ್ರೆ. ನೀವು ಸೌತ್ ಅಲ್ಲಿ ಬಹಳ ಕಡಿಮೆ, ನಮ್ಮಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ತುಂಬಾ ಕಡಿಮೆ ಕಂಪೇರ್ ಟು ನಾರ್ತ್. ಆ ತರ ಇದೆ ಇದು. ಹಾಗಿದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಸೂರ್ಯನ ಕಿರಣ ಮಾತ್ರ ಅಲ್ಲ, ಈಗ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದಾವೆ. ಇವನ್ ಜೆನೆಟಿಕ್ ಇರ್ಬೋದು, ಈಗ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಈಗ ಹುಟ್ಟೋ ಮಕ್ಕಳಲ್ಲಿ ಕೆಲವರು ಮಚ್ಚೆ ಇರ್ತದೆ, ದೊಡ್ಡ ಮಚ್ಚೆ, ಕಂಜನೈಟಲ್ ಮೆಲ್ನೋಸೈಟಿಕ್ ನೀವೈ ಅಂತೀವಿ. ಆ ತರ ಇರೋರಿಗೆ ರಿಸ್ಕ್ ಆಫ್ ಕ್ಯಾನ್ಸರ್ ಜಾಸ್ತಿ ಇರ್ತದೆ. ಅಂತವ್ರನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಎವ್ರಿ 1 ಇಯರ್ ಇಲ್ಲ ಒನ್ಸ್ ಇನ್ 2 ವರ್ಷಕ್ಕೆ ಒಂದ್ಸಲ ನಮ್ಗೆ ತೋರಿಸಿ ಚೆಕ್ ಮಾಡ್ಕೊಳ್ಳಿ ಏನೇನಿದೆ ಅದರಲ್ಲಿ, ನಿಮ್ಗೆ ಏನಾದ್ರು ಚೇಂಜಸ್ ಆಗ್ತಿದೆ ನಾವೇನ್ ಮಾಡಬೇಕು ಅನ್ನೋದು ಇಂಟರ್ಫಿಯರ್ ಮಾಡಕ್ ಟ್ರೈ ಮಾಡ್ತೀವಿ. ಆ ತರದ್ದು ಅದು ಜೆನೆಟಿಕ್ ಫ್ಯಾಕ್ಟರ್ಸ್. ಅದು ನಮ್ಮ ತಿರ್ಗಾ ಲೈಫ್ ಸ್ಟೈಲ್ಗೆ ಏನಿದೆ ಅದಕ್ಕೂ ಮ್ಯಾಟರ್ ಆಗುತ್ತೆ. ಈಗ ನಮ್ದು ಪ್ರೊಸೆಸ್ ಫುಡ್ಸ್ ಜಾಸ್ತಿ, ಈಗ ಯುರೋಪಿಯನ್ ಕಂಟ್ರೀಸ್ ಕಂಪೇರ್ ಮಾಡೋಣ, ಅಲ್ಲಿ ಸೆಡೆಂಟರಿ ಲೈಫ್ ಸ್ಟೈಲ್ ಜಾಸ್ತಿ ಇದೆ, ಯಾವಾಗಲೂ ಕೂತ್ಕೊಂಡೆ ಕೆಲಸ ಮಾಡಿ. ಇಂಡಿಯಾನಲ್ಲೂ ಅದು ಪಿಕಪ್ ಆಗ್ತಾ ಇದೆ ಈಗ. ಆಮೇಲೆ ಫುಡ್, ಪ್ರೊಸೆಸ್ ಫುಡ್ಸ್ ಜಾಸ್ತಿ, ಔಟ್ಸೈಡ್ ಫುಡ್ ಜಾಸ್ತಿ. ನಮ್ಮಲ್ಲಿ ಪ್ರೊಸೆಸ್ ಫುಡ್ಸ್ ಅಷ್ಟಿಲ್ಲ, ಈಗ ಜಾಸ್ತಿ ಆಗ್ತಾ ಇದೆ, ಪಿಕಪ್ ಆಗ್ತಾ ಇದೆ. ಪ್ರೊಸೆಸ್ಡ್ ಅಂದ್ರೆ ನಿಮ್ಗೆ ಟಿನ್ನಲ್ಲಿ, ಕ್ಯಾನಲ್ಲಿ ಬರುವಂಥದ್ದು, ಕವರಲ್ಲಿ ಬರುವಂಥದ್ದು. ಇವನ್ ಬಟಾಣಿನೂ ಬಿಡಿಸ್ಬಿಟ್ಟು ಅದನ್ನ ಪ್ರೊಸೆಸ್ ಮಾಡಿ ಕಳಿಸ್ತಾರೆ, ಆ ತರದ್ದು ಇರ್ತದೆ. ಓಕೆ, ಸೊ ಇದು ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ಸ್ ಬರ್ತದೆ. ಆಮೇಲೆ ನಮ್ಮ ಇಮ್ಯುನಿಟಿ ಏನೋ ಲೋ ಇದ್ರೆ, ಈಗ HIV ಇದ್ರೆ, ಬೇರೆ ಅಸೋಸಿಯೇಟೆಡ್ ಕ್ಯಾನ್ಸರ್, ಈಗ ಹೊಟ್ಟೆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ಸ್ ಈ ತರ ಏನಾದ್ರು ಬಂದ್ರು ಅದ್ರ ಜೊತೆನೂ ಸ್ಕಿನ್ ಬರ್ಬೋದು, ಇಮ್ಯುನಿಟಿ ಲೋ ಇದ್ದಾಗ. ಎನಿಥಿಂಗ್ ಕ್ಯಾನ್ ಪಿಕ್ ಅಪ್ ಅವಾಗ. ಓಕೆ ಡಾಕ್ಟರ್, ಈಗ ಒಂದು ಕರೆ ಇದೆ, ವಿನಯ್ ಅಂತ ಬೆಂಗಳೂರಿನಿಂದ ಮಾಡಿದ್ದಾರೆ. ವಿನಯ್ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ವಿಕ್ರಮ್ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಡಾಕ್ಟರ್, ನನ್ನ ಹೆಸರು ವಿಕ್ರಮ್ ಅಂತ, ಬೆಂಗಳೂರಿಂದ. ನಮಸ್ಕಾರ ವಿಕ್ರಮ್ ಅವರೇ. ಡಾಕ್ಟರ್, ಈಗ ಸ್ಕಿನ್ ಕ್ಯಾನ್ಸರ್ಗೂ ಇದು ಲೈಕ್ ಚರ್ಮದ ಬಣ್ಣಕ್ಕೂ ಸಂಬಂಧ ಇದೆಯಾ? ಆಮೇಲೆ ಇದು ಏಜ್ ಡಿಪೆಂಡ್ ಆಗುತ್ತಾ ಡಾಕ್ಟರ್? ಯಾವ ಏಜ್ ಅಲ್ಲಿ ಇದು ಸ್ಕಿನ್ ಕ್ಯಾನ್ಸರ್ ಬರ್ಬೋದು ಅನ್ನೋದು? ಓಕೆ, ಈಗ ಚರ್ಮದ ಬಣ್ಣದಂತ ಒಂದು ಬಂದ್ರೆ ಯೂಶಲಿ ಬೆಳ್ಳಿಗಿರೋರಲ್ಲಿ ಕಡಿಮೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಮೆಲಾನಿನ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಪ್ರೊಟೆಕ್ಷನ್, ಮೆಲಾನಿನ್ ನಮಗೆ ಬಹಳ ಪ್ರೊಟೆಕ್ಷನ್ ಕೊಡ್ತದೆ, ಆಂಟಿ ಆಕ್ಸಿಡೆಂಟ್ ಅಂತೀವಿ. ಆಕ್ಸಿಡೇಟಿವ್ ಸ್ಟ್ರೆಸ್ ಇರೋದನ್ನ ಬಾಡಿನಲ್ಲಿ ಕಡಿಮೆ ಮಾಡ್ತದೆ. ಸೊ ಕಪ್ಪಗಿರೋ ಸ್ಕಿನ್ ಅಲ್ಲಿ ಸ್ವಲ್ಪ ಸ್ಕಿನ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಕಡಿಮೆ ಇರ್ತದೆ ಕಂಪೇರ್ ಟು ಕಲರ್ಸ್ ಅಲ್ಲಿ. ನೀವು ಕಂಪೇರ್ ಮಾಡಿದ್ರೆ ಬಣ್ಣದಲ್ಲಿ ಅಂತ ಬರಲ್ಲ ಅಂತಲ್ಲ, ನಂಬರ್ ಆಫ್ ಕೇಸಸ್ ಇದಾವೆ, ಬಟ್ ಮೆಜಾರಿಟಿ ಕಪ್ಪಗಿರೋ ಸ್ಕಿನ್ ಅಲ್ಲಿ ಕಡಿಮೆ. ಅದು ಒಂದು. ಇನ್ನೊಂದು ಎರಡನೇ ಕ್ವಶನ್ ಏನೋ ಕೇಳಿದ್ರಿ, ಸಾರಿ ಇನ್ನೊಂದ್ಸಲ ಹೇಳಿ. ಅದು ಸರ್ ಯೂಶಲಿ ಒಂದು 60, 65, 70, 80 ಈ ತರ 60 ವರ್ಷ ಆದ್ಮೇಲೆ ಬರುವಂತದ್ದು. ಯಾಕೆಂದ್ರೆ ಮೇಜರ್ ಕಾರಣ ಇರೋದು UV ಎಕ್ಸ್ಪೋಜರ್, UV ಕಣಗಳಿರ್ತದಲ್ಲ ಅದು. ಆ ಎಕ್ಸ್ಪೋಜರ್ ಕ್ರಾನಿಕ್ ಅಂದ್ರೆ ಹಲವಾರು ವರ್ಷದಿಂದ ಬರಬೇಕದು ಎಕ್ಸ್ಪೋಜರ್. ಓಕೆ, ಈ ಜೆನೆಟಿಕ್ ಫ್ಯಾಕ್ಟರ್ ಮಾತ್ರ ಇದ್ರೆ, ಅಂದ್ರೆ ಈಗ ಆನುವಂಶಿಕ ಫ್ಯಾಮಿಲಿಯಲ್ಲಿ ಇದ್ದು ಆ ಥರದ್ದೇನಾದ್ರು ಬರೋದಾದ್ರೆ
ನಮಗೆ ಚಿಕ್ಕ ವಯಸ್ಸಲ್ಲೇ ಕಾಣಿಸ್ಕೊಂತದ್ದು, ಒಂದು 20 ವರ್ಷ 25 ವರ್ಷ. ಅದಕ್ಕಿಂತ ಕಡಿಮೆ ಇದು ಯಂಗರ್ ಏಜ್ ಗ್ರೂಪಲ್ಲಿ ನಾವು ಯೂಶಲಿ ಕಡಿಮೆ ನೋಡೋದು, ವೆರಿ ರೇರ್ ಅದು. ಹಾಗಿದ್ರೆ ಎರಡು, ಒಂದು ಸ್ವಲ್ಪ ಕಪ್ಪು ಬಣ್ಣ ಇರೋರಲ್ಲಿ ಬರುವಂತಹ ಸಾಧ್ಯತೆಗಳು ಕಡಿಮೆ ಇರಬಹುದು, ಮತ್ತೊಂದು ಸುಮಾರು 60 ವರ್ಷದ ನಂತರ ಈ ರೀತಿಯ ಕ್ಯಾನ್ಸರ್ಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚು ಅಂತ. ಡಾಕ್ಟರ್, ಈಗ ಮತ್ತೊಂದು ಪ್ರಶ್ನೆ. ಈ ಕ್ಯಾನ್ಸರ್ ಒಬ್ಬ ಮನುಷ್ಯನಿಗೆ ಇದು ಚರ್ಮದ ಕ್ಯಾನ್ಸರ್ ಆಗಿರಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಥಮ ಚಿಹ್ನೆಗಳು ಯಾವ್ದಾದ್ರು ಇರುತ್ತೆ? ಮನೆಯಲ್ಲೇ ಇದನ್ನ ಕಂಡ್ಕೋಬಹುದೇ? ಯೂಶಲಿ ಏನಾಗುತ್ತೆ, ಕ್ಯಾನ್ಸರ್ ಅಲ್ಲಿ ಒಂದು ಸಣ್ಣ ಗಾಯ ವಾಸಿ ಆಗ್ತಿಲ್ಲ ಅಂದ್ರೆ ಅಲ್ಸರ್ ಇದ್ದು, ಅಲ್ಸರ್ ಅಂದ್ರೆ ಈಗ ಕಾಲಲ್ಲಿ ಕೆಲವರಿಗೆ ಡಯಾಬಿಟಿಕ್ಸ್ಗೆ ಎಲ್ಲ ಅಲ್ಸರ್ ಎಲ್ಲ ಇರ್ತದೆ, ಆ ಅಲ್ಸರೂ ಅಷ್ಟೇ. ಗಾಯ ವಾಸಿ ಆಗ್ತಿಲ್ಲ ಅಂದ್ರೆ ಫಸ್ಟ್ ಬರೋದು ನಾವು ಮೈಂಡಿಗೆ ಬರ್ತದೆ ಅದು ಕ್ಯಾನ್ಸರ್ ಇರ್ಬೋದಾ ಇಲ್ವೋ ಅಂತ. ಅದ್ರಲ್ಲಿ ಸೈನ್ಸ್ ಇರ್ತದೆ. ಈಗ ಬೇಸಲ್ ಸೆಲ್ ಕಾರ್ಸಿನೋಮಾ ಅಂತ ಬರ್ತದೆ. ಅದ್ರಲ್ಲಿ ಏನಾಗುತ್ತೆ, ರೋಲ್ಡ್ ಔಟ್ ಎಡ್ಜಸ್ ಅಂತೀವಿ. ಅಂದ್ರೆ ಎಡ್ಜ್ ಆಫ್ ದ ಲೀಷನ್ ಇರುತ್ತಲ್ಲ, ಆ ಅಲ್ಸರ್ದು ಎಡ್ಜ್ ಇರುತ್ತಲ್ಲ ಅದು ಎದ್ದಿರುತ್ತೆ ಮೇಲೆ, ಸ್ಕಿನ್ ಮೇಲೆ ಎದ್ದಿರುತ್ತೆ. ಒಂದು ಗಾಯ ಇರುತ್ತೆ, ರಿಪೀಟೆಡ್ ಆಗಿ ಅಲ್ಸರೇಷನ್ಸ್ ಅಂದ್ರೆ ಗಾಯದಲ್ಲಿ ಈ ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು, ರಿಪೀಟೆಡ್ ಆಗಿ ಪದೇ ಪದೇ ಏನು ಮುಟ್ಟದೇನೆ ಅದಾಗದೆ ಬ್ಲೀಡಿಂಗ್ ಆಗುವಂಥದ್ದು. ಆಮೇಲೆ ಈ ತರ ಇದು ಬಾಡಿಲೆಲ್ಲ ಇರುತ್ತೆ ಅಂತಲ್ಲ, ಮುಖದಲ್ಲಿ, ಕತ್ತಲ್ಲಿ, ಹಣೆನಲ್ಲಿ, ತಲೆನಲ್ಲಿ, ಕಿವಿ ಮೇಲೆ, ಆಮೇಲೆ ಬೆನ್ನಲ್ಲಿ ಕೆಲವ್ರಿಗೆ ಬರ್ಬೋದು ಈ ತರ. ಆಮೇಲೆ ಕೆಲವು ಮಚ್ಚೆಗಳು, ಬಾಡಿಯಲ್ಲಿ ಯಾವುದೇ ಮಚ್ಚೆ ಇರಲಿ ಸಡನ್ ಆಗಿ ದೊಡ್ಡದಾಗ್ತಿದೆ, ಇಲ್ಲ ಕಲರ್ ಚೇಂಜ್ ಆಗ್ತಿದೆ, ಸೈಜ್ ದೊಡ್ಡದಾಗ್ತಿದೆ, ಡಿಫ್ರೆಂಟ್. ಈಗ ರೆಡ್ ಇರೋದು ಬ್ಲ್ಯಾಕ್ ಆಗ್ತಾ ಇದೆ, ಬ್ರೌನ್ ಬರ್ತಾ ಇದೆ, ಇರ್ರೆಗ್ಯುಲರ್ ಶೇಪ್, ರೌಂಡ್ ಇರಲ್ಲ, ಯಾವುದೋ ಒಂದ್ ಕಡೆ ಸಡನ್ ಆಗಿ ಎಕ್ಸ್ಟೆಂಡ್ ಆಗೋದು, ಅಲ್ಸರ್ ಬರೋದು, ಅಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದು, ಪೇಯ್ನು, ಕಡ್ತ ಇವೆಲ್ಲ ಸ್ವಲ್ಪ ಬಹಳ ಕಡಿಮೆ ಇದ್ರಲ್ಲಿ ಕ್ಯಾನ್ಸರ್ ಅಲ್ಲಿ. ಸಿಂಪ್ಟಮ್ಸ್ ಅಂತೀವಿ ಅದನ್ನ, ಸಿಂಪ್ಟಮ್ಸ್ ಅಂತದ್ದು ಇರೋದಿಲ್ಲ ಇದರಲ್ಲಿ. ಓಕೆ. ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ, ಬಾಡಿಲಿ ಇಂಟರ್ನಲ್ ಇರೋ ಕ್ಯಾನ್ಸರ್ಗೆ ಸ್ಕಿನ್ ಸೈನ್ಸ್ ಇರ್ತದೆ. ಬೇರೆ ಈಗ ಲಂಗ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್ ಈ ತರದ್ದೇನೋ ಇದ್ರೆ ಅದಕ್ಕೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಒಂದು ಮಾರ್ಕರ್ ಇದೆ. ಅಕ್ಯಾಂಥೋಸಿಸ್ ಅನ್ನ ನೀವು ನೋಡಿರ್ತೀರ, ಕೆಲವರಿಗೆ ಕಪ್ ಇರ್ತದೆ, ಕಂಕ್ಳ ಕಪ್ ಇರ್ತದೆ, ಈ ಗುಳ್ಳೆಗಳು ಸ್ಕಿನ್ ಟ್ಯಾಕ್ಸ್ ಅಂತೆಲ್ಲ ಬಂದಿರ್ತದೆ. ಅಂಥವ್ರಲ್ಲಿ ಇಟ್ಸ್ ಅ ಮಾರ್ಕರ್ ಫಾರ್ ಇಂಟರ್ನಲ್ ಕ್ಯಾನ್ಸರ್. ಅದು ಒಂದೇ ಇದ್ರಲ್ಲಿ ಬರುತ್ತೆ ಅಂತಲ್ಲ, ಡಯಾಬಿಟೀಸ್ ಇರೋರಿಗೆ ಬರ್ಬೋದು, ವೆಯ್ಟ್ ಗೇನ್ ಇರೋರಿಗೆ ಬರ್ಬೋದು, ತೂಕ ಜಾಸ್ತಿ ಇರೋರಿಗೆ ಬರ್ಬೋದು. ಸೊ ಅದಕ್ಕೂ ಹಲವಾರು ಕಾರಣ ಇದೆ. ಅಂಥವ್ರು ವಾಚ್ಫುಲ್ ಆಗಿರ್ಬೇಕು, ಚೆಕ್ ಮಾಡ್ಕೊಳ್ಬೇಕು ಅಷ್ಟೇ ಅದನ್ನ ಏನು ಅಂತ. ಸೊ ಒಂದು ಚೆಕ್ ಮಾಡೋದು, ಈಗ ತಾವ್ ಹೇಳ್ದಂಗೆ ಮನೆಯಲ್ಲಿ ಈ ಚಿಹ್ನೆಗಳು, ಒಂದು ಗಾಯ ವಾಸಿ ಆಗದೆ ಇರೋದು, 15 ದಿನ 20 ದಿನದಲ್ಲಿ ಗಾಯ ವಾಸಿ ಆಗಿಲ್ಲ ಅಂದ್ರೆ ಒಂದು ಸಲ ಡಾಕ್ಟರ್ ತೋರ್ಸೋದು ಒಳ್ಳೇದು. ಸ್ಕಿನ್ ಡಾಕ್ಟರ್ಗೋ ಇಲ್ಲ ಜನರಲ್ ಸರ್ಜನ್ ಯಾರಿಗಾರ ತೋರಿಸಿದ್ರೆ ಒಳ್ಳೇದಲ್ಲ. ಆ ವುಂಡ್ನ ಏನು ಅಂತ ನೋಡ್ಬೇಕಾಗ್ತದೆ, ನೋಡ್ಬೇಕಾಗತ್ತೆ. ಹಾಗೂ ಮತ್ತೆ ನೀವು ಹೇಳ್ದಂಗೆ ಈ ಮಚ್ಚೆಗಳು, ಅವುಗಳ ಗಾತ್ರ ದೊಡ್ಡದಾಗ್ತಾ ಇದೆಯಾ, ಬಣ್ಣ ಏನಾದ್ರೂ ಬದಲಾಗ್ತಾ ಇದೆಯಾ, ಇವುಗಳನ್ನು ಸಹ ಗಮನದಲ್ಲಿ ಇಟ್ಕೊಳ್ಬಹುದು ಅಂತ ಹೇಳ್ತಿದ್ದೀರಿ. ಇನ್ನು ಇವುಗಳಿಗೆ ಅಥವಾ ಯಾವಾಗ ನಾವು ಈ ತರಹದ ಚಿಹ್ನೆ ಕಾಣಿಸ್ಕೊಂಡ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾ, ಅಥವಾ ಒಂದು ಟೈಮ್ ಪೀರಿಯಡ್ ಅಂತ ಇದೆಯಾ? ಸ್ವಲ್ಪ ಟೈಮ್ ಇರುತ್ತೆ. ಯೂಶಲಿ ಏನಾಗುತ್ತೆ, ಕ್ಯಾನ್ಸರ್ಸ್ ಅಲ್ಲಿ ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ ಮೆಲನೋಮಾ. ಮೆಲನೋಮಾ ಒಂದು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುವಂತದ್ದು. ಅದು ಬಿಟ್ರೆ ನಾನ್ ಮೆಲನೋಮಾ ಸ್ಕಿನ್ ಕ್ಯಾನ್ಸರ್ಸ್ ಅಂತ ಬರ್ತದೆ, BCC, SCC, ಬೇಸಲ್ ಸೆಲ್ ಕಾರ್ಸಿನೋಮಾ, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ. ಇವೆರಡು ಸ್ವಲ್ಪ ಸ್ಲೋ ಆಗೇ ಪ್ರೋಗ್ರೆಸ್ ಆಗ್ತದೆ, ಅಷ್ಟು ಫಾಸ್ಟ್ ಆಗಿ ಏನಾಗೋದಿಲ್ಲ. ಸೊ ಅರ್ಜೆಂಟ್ ಇವತ್ತೇ ತೋರಿಸ್ಬೇಕಂತೇನೆ ಏನಿಲ್ಲ. ಈಗ ನಿಮ್ಗೆ ಲಂಗ್, ಲಿವರ್ದು ಆತರ ಕ್ಯಾನ್ಸರ್ ಇದ್ರೆ ಇಮಿಡಿಯೇಟ್ ಆಗಿ ತೋರಿಸೋದು ಒಳ್ಳೇದು. ಬ್ಲಡ್ ಕ್ಯಾನ್ಸರ್ಸ್ ಆತರ ಇದೆ, ಇದರಲ್ಲಿ ಸ್ವಲ್ಪ ಟೈಮ್ ಇರ್ತದೆ. ಅಂದ್ರೆ ನಿಮಗೆ ಒಂದು 4-5 ತಿಂಗಳು ಆ ಪ್ರೋಗ್ರೆಷನ್ ನೋಡ್ಕೋಬಹುದು. ಸ್ಲೋ ಗ್ರೋಯಿಂಗ್ ಕ್ಯಾನ್ಸರ್ಸ್ ಅಂತೀವಿ, ಸ್ಕಿನ್ ಕ್ಯಾನ್ಸರ್ಸ್ ಯೂಶಲಿ. ಸೊ ಟೈಮ್ ಇರ್ತದೆ. ಬಟ್ ಯೂಶಲಿ ಯಾವುದೇ ಏನೇ ಲೀಜನ್ ಈಗ 15-20 ದಿನ ಇಲ್ಲ 1 ತಿಂಗಳಲ್ಲಿ ನಿಮಗೆ ವಾಸಿ ಆಗಿಲ್ಲ ಅಂದ್ರೆ ಬೆಟರ್ ಟು ಡಾಕ್ಟರ್ಗೆ ತೋರಿಸೋದು ಒಳ್ಳೇದು. ಅದನ್ನ ಹಾಗೆ ಬಿಡೋದು ಉತ್ತಮ ಅಲ್ಲ, ತೋರಿಸ್ಬಿಡೋದು ಒಳ್ಳೇದು ಅಂತ ನಾವು ಹೇಳ್ತೀವಿ ಅದನ್ನ 1 ತಿಂಗಳಲ್ಲಿ. ಇನ್ನು ಕೆಲವೊಮ್ಮೆ ಬಹಳಷ್ಟು ಮನೆ ಮದ್ದುಗಳು ಸಹ ನಡೆಯುತ್ತೆ ಇವಕ್ಕೆ. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯದಲ್ಲಿ ಮನೆ ಮದ್ದುಗಳನ್ನ ಪ್ರಯತ್ನಿಸಿ ಡಾಕ್ಟರ್ ಬರೋಷ್ಟು ಸ್ವಲ್ಪ ಸಮಯ ಇರುತ್ತಾ? ಮನೆ ಮದ್ದುಗಳು ಈಗ ಏನು ಗಾಯಕ್ಕೆ ಏನಾದ್ರು ಕ್ರೀಮ್ ಹಚ್ಚೋದು ಆತರ ಏನಾದ್ರು ಮಾಡ್ಬೋದು. ಅಂದ್ರೆ ಈಗ ನಿಮ್ಮ ಹತ್ರ ಫ್ಯೂಸಿಡಿನ್ ಕ್ರೀಮ್, ಆಂಟಿಬಯೋಟಿಕ್ ಕ್ರೀಮ್ಸ್ ಇರ್ತದೆ ಮನೆಯಲ್ಲಿ, ಹಚ್ಚಿ ಅದ ಒಂದು 20 ದಿನ 1 ತಿಂಗಳಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಬಂದ್ಬಿಟ್ಟು ತೋರ್ಸೋದು ಒಳ್ಳೇದು. ಬಟ್ ಈಗ ಕೆಲವ್ರು ಏನ್ ಮಾಡ್ತಾರೆ, ಟೂತ್ ಪೇಸ್ಟ್ ಹಚ್ಚೋದು ಇಲ್ಲ ಗಂಧ ಹಚ್ಚೋದು ಆತರ ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗ್ತದೆ. ಆ ಅಲ್ಸರ್ ಮೇಲೆ ಇನ್ನೊಂದು ಅಲರ್ಜಿ ಆಗಿ ಡಬಲ್ ಆಗುವಂತ ಚಾನ್ಸಸ್ ಇರ್ತದೆ. ಓಕೆ. ಆಮೇಲೆ ನೀವು ಅಲ್ಸರ್ನ ಜಾಸ್ತಿ ದಿನ ಬಿಟ್ಟಷ್ಟು, ಸನ್ ಎಕ್ಸ್ಪೋಜರ್ ಜಾಸ್ತಿ ಆದಷ್ಟು ಅಲ್ಸರ್ ಇದು ಕ್ಯಾನ್ಸರ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾನಲ್ಲಿ. ಸೊ ಅದು ಒಂದ್ಸಲ ತೋರಿಸ್ಬಿಡೋದು ಒಳ್ಳೇದು ಮನೆ ಮದ್ದು ಮಾಡೋದಕ್ಕಿಂತ ಮುಂಚೆ. ಮನೇಲಿ ಆಂಟಿಬಯೋಟಿಕ್ ಕ್ರೀಮ್ ಆತರ ಏನಾದ್ರೆ ಹಚ್ಬೋದು, ಬಟ್ ಬೇರೆ ಯಾವ್ದು ಮಾಡುವಂತದ್ದು ಸೂಕ್ತ ಅಲ್ಲ. ಡಾಕ್ಟರ್, ಮತ್ತೊಂದು ಕರೆ ಇದೆ ಈಗ. ಉಷಾ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಉಷಾ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ.
ಹಲೋ ಹಲೋ. ಹಲೋ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮೇಡಮ್. ಡಾಕ್ಟ್ರೆ ತುಂಬಾ ಚೆನ್ನಾಗಿ ಎಲ್ಲ ವಿಷಯನ ತಿಳಿಸ್ತಾ ಇದ್ದೀರಾ ಡಾಕ್ಟ್ರೆ. ಥ್ಯಾಂಕ್ ಯು ಮೇಡಮ್. ಡಾಕ್ಟ್ರೆ, ಈ ದೇಹದ ಅಂಗಾಂಗಗಳ ಕ್ಯಾನ್ಸರ್ ಬಂದ್ರೆ ಹಾ ಮನುಷ್ಯನ ಜೀವಕ್ಕೆ ತೊಂದರೆ ಅಂತ ಹೇಳ್ತೀರಲ್ಲ, ಹಾ. ಅದೇ ಚರ್ಮದ ಕ್ಯಾನ್ಸರ್ ಬಂದಾಗ ಹಾ. ಅದು ಮೂಳೆವರೆಗೂ ತಲುಪಲ್ವಾ? ಅದರಿಂದ ನಮ್ಗೆ ಜೀವಕ್ಕೆ ಏನೋ ಅಪಾಯ ಆಗಲ್ವಾ ಅಂತ ಒಂದು. ಹಾ ಡಾಕ್ಟ್ರೆ, ಈಗ ಕರಿ ಬಣ್ಣ ಬಿಳಿ ಬಣ್ಣ ಅಂತ ಹೇಳಿದ್ರಿ, ಬಿಳಿ ಬಂದವ್ರಿಗೆ ಕ್ಯಾನ್ಸರ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರಲ್ಲ, ಹೌದು. ಹಾಗಾದ್ರೆ ಅಂತವ್ರು ಬಿಸಿಲಲ್ಲಿ ಓಡಾಡಿ ಆ ಸೂರ್ಯ ಕಿರಣನ ತಗೋಬೇಕಾ ಅಂತ ಅವ್ರು ಯಾವ ತರ ಧೈರ್ಯವಾಗಿ ಇರ್ಬೋದು ಡಾಕ್ಟ್ರೆ? ಓಕೆ, ಈಗ ಮೊದಲನೇ ಕ್ವಶನ್ನು ನಿಮ್ಮದು ಸಾರಿ ಕ್ವಶನ್ ಅದೇ ಒಂದು, ಈಗ ಸೂರ್ಯನ್ ನಾವು ಹೇಳಿದ್ವಿ ಬಿಳಿ ಚರ್ಮದವರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚು ಅಂತ. ಹಾಗಾಗಿ ಬಿಳಿ ಚರ್ಮದವರು ಸೂರ್ಯನ ಬೆಳಕಿಗೆ ಹೋಗಿ ಸ್ವಲ್ಪ ಸೂರ್ಯನ ಕಿರಣ ತಗೊಂಡ್ರೆ ಅದರಿಂದ ಒಳಿತಿದ್ಯಾ, ಆತರ ಮಾಡಬಹುದಾ? ಇಲ್ಲ, ಇದೊಂದು ಕಾನ್ಸೆಪ್ಟ್ ರಾಂಗ್ ಇದೆ. ಏನಂದ್ರೆ ಸೂರ್ಯನ ಬೆಳಕಿಗೆ ಹೋದ್ರೆ ನಮಗೆ ವೈಟಮಿನ್ ಡಿ ಸಿಗುತ್ತೆ ಅನ್ನೋದು ಕಾನ್ಸೆಪ್ಟ್ ಮುಂಚೆಯಿಂದ ಇದೆ. ಹೌದು. ಬಟ್ ಅದು ಪ್ರೂವ್ ಆಗಿಲ್ಲ. ಅದು ಏನಾಗುತ್ತೆ ಅಂದ್ರೆ, ಈಗ ಸೂರ್ಯನ ಬೆಳಕಲ್ಲಿ ನಮ್ಗೆ ಫುಲ್ಲು ಯುಟಿಲೈಸ್ ಆಗುತ್ತೆ ಅನ್ನೋದೇನಿಲ್ಲ. ಸರಿನಾ? ಪ್ರತಿಯೊಬ್ಬರಿಗೆ ಈಗ ಬೆಳ್ಳಗಿರ್ಲಿ ಚರ್ಮ ಕಪ್ಪಗಿರ್ಲಿ ಸೂರ್ಯನ ಬೆಳಕಲ್ಲಿ ನಮ್ಗೆ 100% ಸೂರ್ಯನ ಬೆಳಕು ಸಿಕ್ಕೇ ಸಿಗುತ್ತೆ. ವೈಟಮಿನ್ ಡಿ ಸಿಂಥಸಿಸ್ ಅಂತ ಹೇಳ್ತೀವಲ್ಲ, ಅದರಿಂದಾನೇ ಆಗುತ್ತೆ ಅಂತ ಏನಿಲ್ಲ. ಆ ಥರ ಕಾನ್ಸೆಪ್ಟ್ ಇದ್ರೆ ಈಗ ಅಂಟಾರ್ಟಿಕಾನಲ್ಲಿ, ಈಗ ಕಾಶ್ಮೀರಲ್ಲಿ ಬೆಳಕೆ ಬರೋದಿಲ್ಲ, ಅಂಥವ್ರಿಗೆ ವಿಟಮಿನ್ ಡಿ ಇರಲೇಬಾರ್ದು, ಡಿಫಿಷಿಯನ್ಸಿ ಬರ್ಬೇಕು. ಆ ಥರದ್ದೇನಿಲ್ಲ. ಈಗ ನಮ್ಗೆ ಎಷ್ಟು ಎಕ್ಸ್ಪೋಸ್ ಆಗಿರುತ್ತೆ ಫೇಸಲ್ಲಿ, ಮುಖದಲ್ಲಿ, ಕೈಯಲ್ಲಿ, ಕಾಲಲ್ಲಿ ಎಕ್ಸ್ಪೋಸ್ ಆಗಿರೋ ಜಾಗದಲ್ಲಿ ವೈಟಮಿನ್ ಡಿ ಸಿಂಥಸಿಸ್ ಬರ್ತದೆ. ವೈಟಮಿನ್ ಸೂರ್ಯನಿಗೆ ಜಾಸ್ತಿ ಹೋಗ್ಬೋದು ಅಂತ ಏನಿಲ್ಲ. ಅವ್ರು ಜಸ್ಟ್ ಬಿಕಾಸ್ ಕಪ್ಪಗಿರೋ ಬಣ್ಣದಲ್ಲಿ ಕ್ಯಾನ್ಸರ್ ಕಡಿಮೆ ಅಂತ ಸೂರ್ಯಕ್ಕೆ ಜಾಸ್ತಿ ಹೋದ್ರೆ ಟ್ಯಾನಿಂಗ್ ಅನ್ನೋದು ಜಾಸ್ತಿ ಆಗ್ತದೆ, ಬೇರೆ ತರ ಪ್ರಾಬ್ಲಮ್ಸ್ ಬರ್ತದೆ, ಸನ್ ಬರ್ನ್ಸ್ ಜಾಸ್ತಿ ಆಗ್ತದೆ. ಈಗ ಬೆಳ್ಳಗಿರೋ ಸ್ಕಿನ್ ಅಲ್ಲಿ ಸನ್ ಬರ್ನ್ ಬರ್ತದೆ, ಕಪ್ಪಗಿರೋ ಸ್ಕಿನ್ ನಲ್ಲಿ ಸನ್ ಟ್ಯಾನ್ ಆಗ್ತದೆ. ಓಕೆ, ಇನ್ನೊಂದೇನೋ ಕೇಳಿದ್ರು ಅವ್ರ ಕ್ವಶನ್. ಅದೇ ಇದನ್ನೇನೆ ಯಾವ ರೀತಿ ಅವ್ರು ಸಮಾಧಾನ ಪಡ್ಕೊಂಡಿರ್ಬಹುದು ಅಂತ. ಸೊ ತಾವ್ ಹೇಳಿದ ಹಾಗೆ ಇದು ಒಂದು ರೀತಿಯ ಮಿಸ್ಕನ್ಸೆಪ್ಷನ್. ಬಿಸ್ಲಿಗೆ ಹೋಗಿ ವಿಟಮಿನ್ ಡಿ ಸಿಗುತ್ತೆ ಅನ್ನೋದ್ರಿಂದ ನಾವು ನಮ್ಮ ಪದೇ ಪದೇ ಬಿಸಿಲಿಗೆ ಹೋಗಿ ಬರ್ನ್ ಆದ್ರೆ ತಿರ್ಗಿ ನಿಮ್ಗೆ ಸನ್ ಬರ್ನ್ ಆಗಿ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೆಲಾಸ್ಮಾ, ಬಂಗು ಅಂತೀವಲ್ಲ, ಆ ತರ ಬರ್ಬೋದು ಮುಖದಲ್ಲಿ. ಬೇರೆ ಬೇರೆ ಫೋಟೋ ಏಜಿಂಗ್ ಅಂತೀವಿ, ಸಣ್ಣ ಸಣ್ಣ ರಿಂಕಲ್ಸ್ ಬರೋದು, ಏಜಿಂಗ್ ಸೈನ್ಸ್. ಈಗ ನೀವು ರೈತರನ್ನ ಕೆಲವ್ರನ್ನ ನೋಡಿದ್ರೆ ಲೈನ್ಸ್ ಇರ್ತದೆ ಹಣೆನಲ್ಲಿ, ಮುಖದಲ್ಲಿ, ಈ ತರದ್ದೆಲ್ಲ ಬರುವಂತದ್ದು ಜಾಸ್ತಿ ಆಗ್ತದೆ. ನೀವು ಯಾವುದೇ ವೃತ್ತಿಲಿ ನೋಡ್ಬೋದು, ಈಗ ವ್ಯವಸಾಯದಲ್ಲೂ ಅಷ್ಟೇ. ಅವರು ನೀವು ಒಂದು ಗದ್ದೆಯಲ್ಲಿ ನೋಡಿದ್ರೆ ಅವ್ರು ಫುಲ್ ಟವಲ್ ಕಟ್ಕೊಂಡಿರ್ತಾರೆ ಮುಖಕ್ಕೆ, ಕಣ್ಣು ಮಾತ್ರ ಓಪನ್ ಇರುತ್ತೆ, ಆ ತರ ಕೆಲಸ ಮಾಡ್ತಾರೆ. ಯಾಕಂದ್ರೆ ಆ ಸೂರ್ಯನ ಶಾಖ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಈಗ ಓಝೋನ್ ಡಿಪ್ಲೀಷನ್ ಎಲ್ಲ ಆಗ್ತಿರೋದ್ರಿಂದ UV ಎಕ್ಸ್ಪೋಜರ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ಡಾಕ್ಟರ್ ಮತ್ತೊಂದು ಕರೆ ಇದೆ. ಉಮೇಶ್ ಅವರು ಚಿಕ್ಕಮಗಳೂರಿಂದ. ಉಮೇಶ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಅದೇ ನಮ್ಮ ಅತ್ತೆ ಅವ್ರದ್ದು ಕಾಲಲ್ಲಿ ಚಕ್ರ ಎಲ್ಲ ಕಿತ್ತೋಗುತ್ತೆ. ಹಾ ಸರ್. ಸ್ಕಿನ್ ಎಲ್ಲ ಇದಾಗಿದೆ, ಇಡೀ ಮೈ ಎಲ್ಲ. ಹಾ, ಅದು ಮತ್ತೆ ಸ್ನಾನ ಮಾಡಿ ಬರುವಾಗ ಚಕ್ರ ಎಲ್ಲ ಸ್ಮೂತ್ ಆದ್ಮೇಲೆ ಚಕ್ರ ಕಿತ್ತು ಬರುತ್ತೆ. ಏನು ಗುಳ್ಳೆಗಳು ಬರ್ತಾ ಇದೆಯಾ, ನೀರ್ಗುಳ್ಳೆ ಆತರ ಏನಾದ್ರು? ಆತರ ಏನಿಲ್ಲ, ಸ್ಕಿನ್ ಒಳಗಡೆನೆ ಇದಾಗ್ತಿರೋದು. ಫುಲ್ ಬಾಡಿ ಇದೆಯಾ ಅಥವಾ ಬರೀ ಕಾಲಲ್ಲಿ ಇದೆಯಾ ಅವ್ರಿಗೆ? ಮೈಯಲ್ಲಿ ಚಕ್ಲ ಕೀಳಲ್ಲ, ಕಾಲ ಅಡಿ ಪಾದದಲ್ಲಿ ಮಾತ್ರ. ಓಕೆ ಓಕೆ ಓಕೆ. ಅದು ಸಣ್ಣ ಸಣ್ಣ ಚಕ್ಲ ಇದೆಯಾ, ದೊಡ್ಡ ದೊಡ್ಡದಿದೆ ಗಾತ್ರದಲ್ಲಿ? ದೊಡ್ಡ ದೊಡ್ಡ ಕಿತ್ತೋಗುತ್ತೆ. ಪಾದ ಇದು ಹಸ್ತದಲ್ಲೂ ಬರುತ್ತಾ ಅದು? ಹಸ್ತದಲ್ಲೂ ಇದೆ. ಓಕೆ, ಇದು ಕಡ್ತ ಆತರ ಏನಾರು ಇದೆಯಾ? ಕಡ್ತ, ಉರಿ? ಕಡ್ತ ಇದೆ. ಓಕೆ, ಅವರು ಜಾಸ್ತಿ ಹೊತ್ತು ನೀರಲ್ಲಿ ಕೆಲಸ ಮಾಡ್ತಾರಾ? ಇಲ್ಲ ಸರ್, ನೀರಲ್ಲಿ ಏನ್ ಕೆಲಸ ಮಾಡಲ್ಲ. ಮನೆ ಒಳಗೆ ಇರ್ತಾರೆ. ಇಡೀ ಮೈಯಲ್ಲೆಲ್ಲ ಇದೆ ಕಜ್ಜಿ ಅದು. ಓಕೆ, ಮೈಯಲ್ಲೂ ಏನ್ ಕಡ್ತಾ ಆತರ ಏನಿಲ್ಲ ಅಲ್ವಾ? ಮೈಯಲ್ಲೂ ಕಡ್ತಾ ಇದೆ ಸರ್. ಮೈಯಲ್ಲಿ ಇದೆ, ಪಾದದಲ್ಲಿ ಏನು ಚಕ್ಲೆ ಬರೋದ್ರಲ್ಲಿ ಕಡ್ತಾ ಇಲ್ಲ. ಓಕೆ, ಚಕ್ಲೆ ಎಲ್ಲ ಕಿತ್ತೋಗುತ್ತೆ, ಮತ್ತೆ ಅವ್ರಿಗೆ ಊರ್ಕೊಂಡು ನಡ್ಕೊಂಡು ಹೋಗಕ್ಕಾಗಲ್ಲ. ಓಕೆ, ಬೋನ್ ಇಶ್ಯೂಸ್ ಏನಾರು ಇದೆಯಾ ಅವ್ರಿಗೆ? ನಡಿಬೇಕಾದ್ರೆ ಮೂಳೆ ನೋವು ಆ ತರದ್ದೇನಿಲ್ಲ ಅಲ್ಲ? ಆತರ ಏನಿಲ್ಲ ಸರ್, ಆತರ. ಓಕೆ, ಇದಕ್ಕೆ ಏನೋ ತೋರಿಸಿದಿರಾ? ಎಕ್ಸಿಮಾಸ್ ಆತರ ಏನೋ ನೋಡಿದಾರ ಯಾರ ಡಾಕ್ಟರ್ ಏನಾದ್ರು? ತೋರಿಸಿದ್ದೀವಿ ಸರ್. ಓಕೆ, ಯೂಶಲಿ ನೀವ್ ಹೇಳೋ ಹಿಸ್ಟ್ರಿ ನೋಡಿದ್ರೆ ಬಾಡಿಲಿರೋದು ಎಕ್ಸಿಮಾ ತರ ಇದೆ. ಕಾಲಲ್ಲಿ ಪಾಮೋಪ್ಲಾಂಟರ್ ಕೆರಟೋಡರ್ಮಾ ಅಂತ ಬರ್ತದೆ. ಅಂದ್ರೆ ಸ್ಕಿನ್ ಉತ್ಪತ್ತಿ ಜಾಸ್ತಿ ಆಗ್ತಿರ್ತದೆ ಕೆಲವು ಕಂಡೀಷನ್ಸ್. ಈಗ ಸೋರಿಯಾಸಿಸ್ ಅಂತ ಕೇಳಿದಿರಾ? ಸೋರಿಯಾಸಿಸ್ ಇದೆ ಅಂತ ನೋಡಿ ಹೇಳ್ಬೇಕಾಗ್ತದೆ, ಬಟ್ ಅದು ಇದೆಯೋ ಇಲ್ವೋ. ಸೋರಿಯಾಸಿಸ್ ಏನಾಗುತ್ತೆ ಅಂದ್ರೆ, ಈಗ ಸ್ಕಿನ್ ಅಲ್ಲಿ ಉತ್ಪತ್ತಿ ಬೇಗ ಆಗುತ್ತೆ. 60 ದಿನದಲ್ಲಿ ಬೆಳೆಯುವಂತದ್ದು 15-20 ಬೆಳೆದು ಚಕ್ಲೆ ತರ ಕಿತ್ತು ಬರ್ತದೆ ಅದು. ಸೊ ಅದಕ್ಕೆ ನಾವು ಕ್ರೀಮ್ಸ್, ಟ್ಯಾಬ್ಲೆಟ್ಸ್ ಎಲ್ಲ ಸುಮಾರು ವರ್ಷದಿಂದ ಇದೆ ಸರ್. ಮತ್ತೆ
ತೋರಿಸಿದ್ರು, ಒಮ್ಮೆ ಕಮ್ಮಿ ಆಗುತ್ತೆ ಮತ್ತೆ ಓಕೆ, ಜೋರಾಗುತ್ತೆ. ಕಡಿಮೆ ಆಗಿ ಜಾಸ್ತಿ ಆಗ್ತದೆ. ಇದಕ್ಕೆಲ್ಲ ಈಗ ಲೇಟೆಸ್ಟ್ ಇಮ್ಯುನೋಸಪ್ರೆಸೆಂಟ್ ಟ್ಯಾಬ್ಲೆಟ್ಸ್ ಬಂದಿದೆ, ಟೊಫಾಸೆಟಿನ್, ಎಬೋ ಇಲ್ಲ ಸೈಕ್ಲೋಸ್ಪೋರಿನ್ ಅಂತ. ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗ್ತದೆ. ಒಂದು 5-6 ತಿಂಗಳು ಆಗ್ತದೆ. 5-6 ತಿಂಗಳು ಆದ್ಮೇಲೆ ಅದನ್ನ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಓಕೆ, ಕಂಟ್ರೋಲ್ ಮಾಡ್ಬೋದು ಅದನ್ನ. ಹಾಗಿದ್ರೆ ತಾವ್ ಹೇಳ್ದಂಗೆ ಈ ಚಕ್ಳ ಅಂತದ್ ಬರೋದು ಬಹಳಷ್ಟು ರೀಸನ್ಸ್ ಇಂದ ಓವರ್ ಗ್ರೋತ್ ಆಫ್ ದ ಸ್ಕಿನ್ ಅಷ್ಟೇ ಬೇಸಿಕಲಿ. ಅದು ನಾರ್ಮಲ್ ಆಗಿ ಬೆಳೆಯುವಂತದ್ದು ಜಾಸ್ತಿ ಬೆಳೀತದೆ, ಜಾಸ್ತಿ ಬೆಳೆಯುತ್ತೆ. ಹಾಗಾಗಿ ಒಬ್ರು ಡಾಕ್ಟರ್ ಹತ್ರ ಪರಿಶೀಲಿಸಿ ಇದರ ಪ್ರಕಾರ ಈಗ ಹೊಸ ರೀತಿಯ ಟ್ರೀಟ್ಮೆಂಟ್ ಮಾಡುವಂಥದ್ದು ಉತ್ತಮ. ಯಾಕಂದ್ರೆ ಬಾಡಿನಲ್ಲಿ ಎಕ್ಸಿಮಾ ಇರೋದ್ರಿಂದ ಅದಕ್ಕೆ ಎರಡನ್ನೂ ಸೇರಿ ಮಾಡ್ಬೋದು. ಈಗ ಆಪ್ಷನ್ಸ್ ಇದಾವೆ, ಅದಕ್ಕೆಲ್ಲ ಇಮ್ಯುನೋಸಪ್ರೆಸೆಂಟ್ ಟ್ಯಾಬ್ಲೆಟ್ಸ್ ಎಲ್ಲ ಬರ್ತದೆ ಅದಕ್ಕೆ. ಇನ್ನು ಡಾಕ್ಟರ್, ಒಬ್ಬ ವ್ಯಕ್ತಿ ನನಗೆ ಕ್ಯಾನ್ಸರ್ ಇರಬಹುದಾ ಅಂತ ಆಸ್ಪತ್ರೆಯನ್ನ ತಲುಪಿದಾಗ ಯಾವ ರೀತಿಯ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಮಾಡ್ತಾರೆ? ಮೇಡಮ್, ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ಈಗ ನನಗೊಂದು ಮಚ್ಚೆ ಇದೆ ಅನ್ಕೊಳ್ಳಿ. ಆ ಮಚ್ಚೆಯಲ್ಲಿ ABCD ಆಫ್ ಮೆಲನೋಮಾ ಅಂತ. ಎ ಅಂದ್ರೆ ಎಸಿಮೆಟ್ರಿ, ರೌಂಡ್ ಆಗಿರೋದು, ಶೇಪ್ ಏನೋ ಚೇಂಜ್ ಆದ್ರೆ ಎಸಿಮೆಟ್ರಿ. ಬಿ ಅಂದ್ರೆ ಬಾರ್ಡರ್ಸ್ ರೇಸ್ಡ್, ಮೇಲೆದ್ರೆ ಇಲ್ಲ ಕೆಳಗಿಳಿದ್ರೆ, ಎಲಿವೇಟೆಡ್ ಆರ್ ಡಿಪ್ರೆಸ್ಡ್. ಓಕೆ. ಸಿ ಅಂದ್ರೆ ಕಲರ್, ಈಗ ಬ್ಲಾಕ್ ಇರೋದು, ಬ್ರೌನ್ ಇರೋದು, ರೆಡ್ ಇರೋ ಮೋಲ್ ನೋಡಿದೀವಿ. ಈ 3 ಕಲರ್ ಡಿಫ್ರೆಂಟ್ ಕಲರ್ ಒಂದೇ ಮೋಲ್ ಅಲ್ಲಿ ಇದ್ರೆ ಡೌಟ್ಫುಲ್. ನಮಗೂ ಡೌಟ್ ಬರ್ತದೆ, ಪೇಷಂಟ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಡಿ ಅಂದ್ರೆ ಡಯಾಮೀಟರ್ 6 mm ಗಿನ್ನ ಜಾಸ್ತಿ ಇದ್ರೆ ಎನಿ ಮೋಲ್ ಅಥವಾ ಇನ್ಕ್ರೀಸ್ ಆದ್ರೆ ಸಡನ್ ಆಗಿ, ಅವಾಗ ಬಯೋಪ್ಸಿ ಅಂದ್ರೆ ಚರ್ಮನ ತೆಗೆದು ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಕಳಿಸಿದಾಗ ನಮ್ಗೆ ಅದ್ರಲ್ಲಿ ಏನ್ ಸೆಕ್ಷನ್ ಮಾಡಿ ನೋಡ್ತೀವಿ ಅದನ್ನ. ಯಾವ ಈಗ ಕ್ಯಾನ್ಸರ್ ಅಂದ್ರೆ ಬೇಸಿಕಲಿ ಆ ಕಣ ಇದೆಯಲ್ಲ, ಕಣ ಅಬ್ನಾರ್ಮಲ್ ಆಗಿ ಬೆಳೆಯೋದನ್ನ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆ ಸೆಕ್ಷನಿಂಗ್ ಅಲ್ಲಿ ಗೊತ್ತಾಗುತ್ತೆ, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ ಅದನ್ನ. ಈ ಚಿತ್ರದಲ್ಲಿ ಕಾಣೋ ಹಾಗೆ ಬಹಳಷ್ಟು ಸರಳವಾಗಿ ಒಬ್ಬ ವ್ಯಕ್ತಿಗೆ ಅರ್ಥ ಆಗೋ ತರ ಈ ABCD ಅನ್ನುವಂತಹ ಒಂದು ಪ್ಲಾನ್ ಅನ್ನ ಮುಂದಕ್ಕೆ ಇಟ್ಕೊಂಡು ನೀವು ಇದನ್ನ ಅಮೆರಿಕನ್ ಅಕಾಡೆಮಿ ಆಫ್ ಡರ್ಮಟಾಲಜಿ ಗೈಡ್ಲೈನ್ಸ್ ಇದು, ಅದ್ರ ಪ್ರಕಾರನೇ ಎಲ್ಲ ಡಾಕ್ಟರ್ಸ್ ಫಾಲೋ ಮಾಡ್ತಾರೆ ಅದನ್ನ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಸೌಭಾಗ್ಯ ದಾವಣಗೆರೆಯಿಂದ. ಸೌಭಾಗ್ಯ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಾವು ಸೌಭಾಗ್ಯ ಅವರೇ, ಮತ್ತೊಮ್ಮೆ ನಿಮ್ ಪ್ರಶ್ನೆಯನ್ನ ಕೇಳಿ. ಚರ್ಮದ ಕಾಯಿಲೆ ಸೇರ್ತಿವಲ್ಲ, ಅದ್ರಿಂದ ಏನಾದ್ರು ಕೂದಲು ಆಗುತ್ತಾ? ಮತ್ತೆ ನಿಮ್ಮ ಕರೆಯಲ್ಲಿ ಸ್ವಲ್ಪ ಒಂದು ಕತೆ ಪಗ್ಲಡಿಗೆ ಅದು ಗುಣವಾಗಿ ಮಾಡಿಸಿ ಚಿಕ್ಕದಾಗಿ ಮತ್ತೆ ದೊಡ್ಡ ಆಗ್ತಾ ಇದೆ, ಅದಕ್ಕೆ ಗುಣವಾಗುತ್ತೆ. ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಸೌಭಾಗ್ಯ ಅವರೇ. ತಾವು ಕೇಳಿದ್ದು ಚರ್ಮದ ತೊಂದರೆ ಇದ್ರೆ ಅದರಿಂದ ಕೂದಲು ಉದುರುತ್ತಾ ಅಂತ ಕೇಳ್ತಾ ಇದ್ದೀರಾ? ಹಾ ಮೇಡಮ್, ಈಗ ಯೂಶಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಕಿನ್ ಕ್ಯಾನ್ಸರ್ಸ್ ಅಲ್ಲಿ ಕೂದಲು ಉದುರೋದ್ರ ಕಡಿಮೆ. ಈಗ ನಾವು ಕ್ಯಾನ್ಸರ್ ತುಂಬಾ ಜಾಸ್ತಿ ಇದೆ, ಮೆಲನೋಮಾ ಆತರ ಡೇಂಜರಸ್ ಕ್ಯಾನ್ಸರ್ ಇದೆ, ಅದಕ್ಕೆ ರೇಡಿಯೋಥೆರಪಿ ಇಲ್ಲ ಕೀಮೋಥೆರಪಿ, ಇಮ್ಯುನೋಸಪ್ರೆಷನ್, ನಮ್ಮಲ್ಲಿ HIV ಇದೆ, ಅದ್ರ ಜೊತೆಗೆ ಬೇರೆ ಯಾವುದೋ ಅಸೋಸಿಯೇಟೆಡ್ ಕ್ಯಾನ್ಸರ್ ಇದೆ. ಅಂತ ಟೈಮಲ್ಲಿ ಆ ಟ್ರೀಟ್ಮೆಂಟ್ ಇಂದ ಹೇರ್ ಫಾಲ್ ಆಗ್ಬೋದು. ಬಟ್ ಕ್ಯಾನ್ಸರ್ ಪರ್ಸೆ, ಕ್ಯಾನ್ಸರ್ ಇಂದಾನೇ ಹೇರ್ ಫಾಲ್ ಆಗೋದು ತುಂಬಾ ಕಡಿಮೆ. ಆ ಕೇಸಸ್ ಕಡಿಮೆ. ರೇಡಿಯೇಷನ್ ಥೆರಪಿ ಕೊಡ್ತಾರೆ, ಕೀಮೋಥೆರಪಿ, ಆ ಥರ ಮಾಡಿದಾಗ ಹೇರ್ ಫಾಲ್ ಆಗ್ತದೆ. ಅದು ರಿಕವರಿ ಮಾಡ್ಬೋದು, ಅದೇನು ತೊಂದರೆ. ಒಂದು 5-6 ತಿಂಗಳು ಆದ್ಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆ ಸರಿ ಹೋಗ್ತದೆ. ಅದು ಸರಿ ಹೋಗಿಲ್ಲ ಅಂದ್ರೆ ಅದಕ್ಕೆ ಮೆಡಿಕೇಶನ್ಸ್ ಇದಾವೆ, ಅಷ್ಟು ಮಾಡ್ಬೋದು ಅದನ್ನ. ಅಂದ್ರೆ ಒಂದು ಚರ್ಮದ ರೋಗದಿಂದ ಕ್ಯಾನ್ಸರ್ ಇಂದ ಅದು ಹೇರ್ ಲಾಸ್ ಆಗೋದಿಲ್ಲ, ಕ್ಯಾನ್ಸರ್ ಇಂದ ಡೈರೆಕ್ಟ್ ಹೇರ್ ಆಗೋದಿಲ್ಲ. ಲಾಸ್ ಬಟ್ ಅದಕ್ಕೆ ಕೊಡುವ ಚಿಕಿತ್ಸೆಯಿಂದ ಕೆಲವು ಸಲ ಕ್ಯಾನ್ಸರ್ ತಲೆಯಲ್ಲಿದ್ರೆ ಆ ಜಾಗದಲ್ಲಿ ಹೇರ್ ಲಾಸ್ ಆಗ್ತದೆ. ಈಗ ಇದು ಸನ್ ಎಕ್ಸ್ಪೋಸ್ಡ್ ಏರಿಯಾ ಇರೋದ್ರಿಂದ ಅಲ್ಲಿ ಒಂದು ಕ್ಯಾನ್ಸರ್ದು ಒಂದು ಅಲ್ಸರ್ ಏನಾರು ಇದೆ, ಆ ಜಾಗದಲ್ಲಿ ಹೇರ್ ಲಾಸ್ ಆಗ್ತದೆ. ಅದನ್ನ ಕಟ್ ಮಾಡಿ ತೆಗಿತೀವಲ್ಲ, ಅಷ್ಟನ್ನ ಕೂದಲು ಬರೋದಿಲ್ಲ ಅದು ಯೂಶಲಿ ಆ ಜಾಗದಲ್ಲಿ. ಸೊ ಡೈರೆಕ್ಟ್ ಇದರಿಂದ ಜನರಲ್ ಹೇರ್ ಲಾಸ್ ಆ ಥರದ್ದೇನಿರಲ್ಲ. ಈಗ ನನಗೆ ಹೇರ್ ಲಾಸ್ ಇದೆ, ನನಗೆ ಕ್ಯಾನ್ಸರ್ ಇದೆಯಾ ಅಂತ ತಿಳ್ಕೊಳ್ಳೋದು ತಪ್ಪದು, ಆ ಥರ ಏನಿಲ್ಲ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಲತಾ KR ಪುರಂನಿಂದ. ಲತಾ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಹತ್ರ ಮಾತಾಡ್ಬೇಕು. ನಮಸ್ಕಾರ ಮಾತಾಡಿ. ಸರ್, ನನ್ಗೆ ತುಂಬಾ 10 ವರ್ಷದಿಂದ 2 ಕಾಲಲ್ಲೂ ಒಂಥರ ಸ್ಕಿನ್ ಅಲ್ಲಿ ಗಂದೆ ಬರುತ್ತೆ. ಓಕೆ. ಆಮೇಲೆ ಇಚ್ಚಿಂಗ್ ಆಗುತ್ತೆ. ತೋರ್ಸಿದೀವಿ, ಅದು ಆಯಿಂಟ್ಮೆಂಟ್ ಕೊಡ್ತಾರೆ, ಕಡಿಮೆ ಆಗುತ್ತೆ, ಮತ್ತೆ ಬರ್ತದೆ. ಪೂರ್ತಿ ಕಾಲು ಇದೆಯಮ್ಮ ಅಥವಾ ಬರೀ ಮಂಡಿ ಕೆಳಗಡೆ ಆ ಥರ ಏನಾರು ಇದೆಯಾ? ಇಲ್ಲ, ಮಂಡಿ ಕೆಳಗಡೆ ಮತ್ತೆ ಹಿಂಬಡಿಯಿಂದ ಮೇಲಕ್ಕೆ ಗಾಯಗಳಾಗಿದಾವ ಆ ಗಂಧೆಗಳು? ಗಂದೆ ಆಗುತ್ತೆ. ಬಂದು ಹೋಗ್ತಿದ್ಯಾ ಗಂಧೆಗಳು ಅಥವಾ ಯಾವಾಗ್ಲೂ ಪೂರ್ತಿ ದಿನ ಇರುತ್ತಾ ಅದು?
ಇಲ್ಲ ಅದಕ್ಕೆ ಔಷಧಿ ಹಚ್ಚಿದ್ರೆ ಕಡಿಮೆ ಆಗುತ್ತೆ. ಓಕೆ, ಔಷಧಿ ಬಿಟ್ಟಿದ ತಕ್ಷಣ ಜಾಸ್ತಿ ಆಗುತ್ತೆ. ಎಷ್ಟು ತಿಂಗಳಿಂದ ಅದು ಇದಮ್ಮ ಇದು? ಒಂದು ವಾರ ಹಚ್ಚೋದು ಮತ್ತೆ ಬಿಟ್ಬಿಟ್ರೆ ಮತ್ತೆ ಶುರು ಆಗುತ್ತೆ. ಓಕೆ, ಮತ್ತೆ ಆ ಜಾಗ ಎಲ್ಲ ಬ್ಲಾಕ್ ಮೊದಲು ಕೆಂಪಿದ್ದು ಈಗ ಕಪ್ಪಾಗಿದೆಯಮ್ಮ ಅದು? ಔಷಧಿ ಹಾಕಿದ್ಮೇಲೆ ಕಪ್ಪಾಗ್ಬಿಡುತ್ತೆ. ಓಕೆ, ನೀವು ಹೇಳೋ ಹಿಸ್ಟ್ರಿ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ತರ ಇದೆ. ಇದು ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂದ್ರೆ ಫುಲ್ ಈಗ ನಿಮ್ ಇಡೀ ಬಾಡಿಯಲ್ಲಿ ಇದ್ದಿದ್ರೆ ಬಾಡಿ ಒಳಗಡೆಯಿಂದ ಬರೋದು ಅಂತ ಹೇಳ್ಬೋದು. ಬಟ್ ನಿಮ್ ಕಾಲಲ್ಲಿ ಇರೋದ್ರಿಂದ ಏನೋ ಒಂದು ಪದಾರ್ಥ ಅಲ್ಲಿ ತಗಲಿ, ಆ ಪದಾರ್ಥ ಏನು ಅಂತ ನೋಡಿ ಹೇಳ್ಬೇಕಾಗ್ತದೆ. ಅದು ಹಿಸ್ಟ್ರಿನಲ್ಲಿ ಗೊತ್ತಾಗುತ್ತೆ ನಮಗೆ. ಆ ತಗಲಿ ಅಲ್ಲಿ ಗುಳ್ಳೆಗಳು ಏನೋ ಒಂದು ಕಜ್ಜಿ ಆ ಥರ ಆಗಿ ಅದು ನೀವು ಕ್ರೀಮ್ ಹಚ್ಚಿದಾಗ ವಾಸಿ ಆಗ್ತಿದೆಯಲ್ಲ, ಅದಕ್ಕೆ ಕಪ್ಪಾಗ್ತಾ ಇದೆ ಅದು. ಓಕೆ, ಆ ಕ್ರೀಮ್ನ ನೀವು ಬಂದಾಗ ಮಾತ್ರ ಹಚ್ಚಿ ಬಿಟ್ಬಿಡ್ತೀರಾ ಅದನ್ನ ಯೂಶಲಿ? ಸೊ ತಾವ್ ಹೇಳ್ದಂಗೆ ಈ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಒಂದು ತೊಂದರೆಗೆ ಒಳಗಾದಾಗ ಆ ಯಾವ ಭಾಗ ಯಾವ್ದು ಟಚ್ ಆಗೋದ್ರಿಂದ ಒಂದು ಜಾಗದಲ್ಲಿ ಸ್ಟಾರ್ಟ್ ಆದ್ರೆ ಬೇರೆ ಬೇರೆ ಜಾಗದಲ್ಲಿ ಬರುವಂತದ್ದು ಇರ್ತದೆ ಅದು. ಹಾಗೆ ಬಾಡಿ ಇಡೀ ಬಾಡಿನೂ ಆವರಿಸ್ಕೋಬಹುದು ಅದು ಮುಂದಕ್ಕೆ. ಅಂದ್ರೆ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಆತರ ಆಗ್ಬೋದು. ಬಟ್ ಅದು ಕ್ಯಾನ್ಸರ್ ಆ ತರದ್ದು ಏನಿರೋದಿಲ್ಲ. ಅದು ಒಂದು 2-3 ತಿಂಗಳಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ. ಯೂಶಲಿ ಏನಾಗುತ್ತೆ ಅಂದ್ರೆ ಈಗ ನಾವು ಕ್ರೀಮ್ ಕೊಟ್ರೆ 20 ದಿನ ಕಂಟಿನ್ಯೂಸ್ ಹಚ್ಚಿ ನಿಲ್ಲಿಸ್ಬಿಡ್ತಾರೆ. ಯೂಶಲಿ ನಮ್ದೆಲ್ಲ ಮೆಜಾರಿಟಿ ಸ್ಟೆರಾಯ್ಡ್ ಕ್ರೀಮ್ಸ್ ಇರ್ತದೆ. ಅದನ್ನ ಟೇಪರ್ ಮಾಡಬೇಕಾಗ್ತದೆ. ಬೆಳಗ್ಗೆ ಸಾಯಂಕಾಲ ರಾತ್ರಿ 1 ವಾರ, ಬೆಳಗ್ಗೆ ರಾತ್ರಿ 1 ವಾರ, ಬರೀ ರಾತ್ರಿ 1 ವಾರ. ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಮೆಂಟಾಲಿಟಿನಲ್ಲಿ 10 ಡೇಸ್ ಹಚ್ಚಿದ ತಕ್ಷಣ ಕಡಿಮೆ ಆಗಿದ ತಕ್ಷಣ ಬಿಟ್ಬಿಡ್ತಾರೆ. ಆ ಬಿಡೋದ್ರಿಂದ ಒಂದು ಪಾಸಿಬಿಲಿಟಿ ಹೇಳ್ತಾ ಇದೀನಿ, ಎಲ್ಲರೂ ಮಾಡ್ತಾರೆ ಅಂತಲ್ಲ, ಆ ಪಾಸಿಬಿಲಿಟಿಯಿಂದ ಜಾಸ್ತಿ ಆಗುವಂತ ಚಾನ್ಸಸ್ ಇರ್ತದೆ. ಆ ಕ್ಲಾಸಿಕಲ್ ಹಿಸ್ಟ್ರಿ ಹಚ್ಚದಾಗ ಕಡಿಮೆ ಆಗುತ್ತೆ, ಬಿಟ್ರೆ ಜಾಸ್ತಿ ಆಗುತ್ತೆ. ಆರ್ ಡಿಸೀಸ್ ಒಳಗಡೆಯಿಂದಾನೇ ಅದು ಕಂಟ್ರೋಲ್ ಆಗ್ತಾ ಇಲ್ಲ, ಅವಾಗ ಮಾತ್ರೆಗಳು ಬೇಕಾಗ್ಬೋದು. ಅದೊಂದ್ಸಲ ನೋಡಿದ್ರೆ ನಾವು ಹೇಳ್ಬೋದು ಅದನ್ನ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಮಾಡಬಹುದು ಅದನ್ನ. ಹಾಗಿದ್ರೆ ವೈದ್ಯರು ಹೇಳಿದ ಹಾಗೆ ನಿಯಮಿತ ರೀತಿಯಲ್ಲಿ ಅದನ್ನ ಎಷ್ಟು ದಿನ ಹೇಳಿರ್ತಾರೆ ಅಷ್ಟು ದಿನ ಮಾಡ್ಬೇಕು. ಆಮೇಲೆ ಫಾಲೋ ಅಪ್ ಹೋದ್ರೆ ಅದು ಗೊತ್ತಾಗ್ತದೆ ಅದು ಮಾಡ್ಬೋದಾ ಅಂತ. ಡಾಕ್ಟರ್, ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೈಮಾ ವಡೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾನ್ ವೆಜ್ ಪ್ರಿಯರ ಆಲ್ ಟೈಮ್ ಫೇವರೇಟ್ ಕೈಮಾ ವಡೆ. ಕಾರ್ನ್ಫ್ಲೋರ್ ಹಾಕಿದ್ರೆ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಮರಾಠಿನಲ್ಲಿ ನಾವು ಮುಟ್ಕಿ ಅಂತ ಹೇಳ್ತೀವಿ. ಅದನ್ನ ಡೈಲಿ ತಗೊಳ್ಳೋದ್ರಿಂದ ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ. ಬೆಣ್ಣೆಯಷ್ಟೇ ಮೃದುವಾದ ಅವಕಾಡೋ ಮಿಲ್ಕ್ ಸ್ಮೂದಿ. ಮಿಕ್ಸಿ ಮಾಡೋವಾಗ ಬೇಕಾದ್ರೆ ಸಕ್ಕರೆ ಬದಲು ಖರ್ಜೂರ ಹಾಕಿದ್ರೆ ತುಂಬಾ ಒಳ್ಳೇದು. ಆಹಾ, ಎಂಥ ರುಚಿ! ಇದೇ ಶನಿವಾರ ಮಧ್ಯಾಹ್ನ 3 ಗಂಟೆಗೆ. ಡಾಕ್ಟರ್, ಈಗ ಮತ್ತೊಂದು ಕರೆ ಇದೆ. ರೇಣುಕಾ ತುಮಕೂರಿನಿಂದ. ರೇಣುಕಾ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ರೇಣುಕಾ ಪ್ರಸನ್ನ ಅವರೇ, ಹೇಳಿ. ಮೇಡಮ್, ಏನಿಲ್ಲ, ಈ ಕೈಯಲ್ಲಿ ಮೊಣಕೈ ಮತ್ತೆ ಮುಂಗೈ ಮಧ್ಯ ಒಂದು ಗಂಟಾಗಿದೆ, ಸಣ್ಣ ಈ ಅಳ್ಳಾಡುತ್ತೆ. ರೆಟ್ಟಲ್ಲಿ ಒಂದು ಆತರ ಆಗಿದೆ. ಅದು ಏನು ಜಾಸ್ತಿ ವರ್ಷದಿಂದ ಇದೆ ಆತರ. ಅದು ನೀವು ಆಗಲ್ಲ, ಸಣ್ಣನೂ ಆಗಲ್ಲ. ಓಕೆ, ಮುಟ್ಟಿದ್ರೆ ನೋವು ಆತರ ಏನಿಲ್ವಾ ನಿಮ್ಗೆ? ಅದು ಇಲ್ಲ ಇಲ್ಲ, ಇಸ್ಕಿರು ಏನೂ ಆಗಲ್ಲ, ಏನಿಲ್ಲ, ಸುಮ್ನೆ ಅಳ್ಳಾಡುತ್ತೆ. ಮುಂದೆ ಹಿಂದೆ ಯಾವತ್ತೂ ಅದು ಊದ್ಕೊಂಡಿದ್ದು ಅದ್ರಲ್ಲಿ ಪಸ್ ಬಂದಿದ್ದು ಆ ತರದ್ದೇನಿಲ್ಲ ಅಲ್ಲ? ಊದ್ಕೊಂಡಿಲ್ಲ, ಎಂದು ಏನಾಗಿದೆ, ಎಷ್ಟಿದೆ ಅಷ್ಟೇ ಸೈಜ್ ಇದೆ. 2 ಇದೆಯಾ ಆ ತರದ್ದು? ಓಕೆ, ಅದಕ್ಕೆ ಯೂಶಲಿ ಕೆಲವು ಸಲ, ಈಗ ನಾನು ನೋಡಿಲ್ಲ ಅದನ್ನ, ಜನರಲ್ ಆಗಿ ಹೇಳ್ಬೋದು. ಅದು ಲೈಪೋಮಾ ಅಂತ ಒಂದು ಕೇಳಿದಿರಾ? ಲೈಪೋಮಾ ಅಂದ್ರೆ ನಮ್ಮ ಬೊಜ್ಜಿನಂಶ ಇರ್ತದಲ್ಲ ಬಾಡಿನಲ್ಲಿ, ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ ಆಗಿ, ಬೊಜ್ಜು ಎಲ್ಲರಿಗೂ ಇರ್ತದೆ, ಆ ವೇರಿಯೇಷನ್ ಆಗಿ ಅದು ಸ್ಕಿನ್ನಿನ ಕೆಳಗಡೆ ಕೂತ್ಕೊಳ್ತದೆ ಗಂಟಾಗಿ. ಕೆಲವರಿಗೆ ಅದು ಪ್ರಿಡಿಸ್ಪೋಸಿಷನ್ ಅಂತೀವಿ, ಅಂದ್ರೆ ಫ್ಯಾಮಿಲಿಯಿಂದ ಬಂದಿರಬಹುದು, ಇಲ್ಲ ನಮ್ಮಲ್ಲೇ ಸ್ಟಾರ್ಟ್ ಆಗ್ಬೋದು, ಉತ್ಪತ್ತಿ ಆಗ್ಬೋದು. ಅದು ಯೂಶಲಿ ಏನಾಗುತ್ತೆ, ಅದು ದೊಡ್ಡದಾದ್ರೆ, ಇಲ್ಲ ಅಂದ್ರೆ ಅದರಲ್ಲಿ ನೋವು ಏನಾದ್ರು ಕಾಣಿಸ್ಕೊಂಡ್ರೆ, ನರ ಮೇಲೆ ಏನಾರು ಕೂತಿದ್ರೆ, ನರಗಳ ಮೇಲೆ ಕೂತ್ಕೊಂಡ್ರೆ, ಅವಾಗ ಅದನ್ನ ಓಕೆ ಕೈಯಲ್ಲಿ ಮೂವ್ ಮಾಡಿದ್ರೆ ಮೂವ್ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಾ? ಅದೇ ಜಾಗದಲ್ಲಿ ಇರುತ್ತೆ, ಮೂವ್ ಆಗ್ತಿರುತ್ತೆ. ಅದೇ, ಅದು ದೊಡ್ಡದಾದ್ರೆ ಇಲ್ಲ ನೋವು ಇದ್ರೆ ಅದನ್ನ ತೆಗಿಸ್ಬೋದು. ಇಲ್ಲ ನನಗೆ ಕಾಸ್ಮೆಟಿಕ್ ಇಂಡಿಕೇಶನ್ ಅಂತೀವಿ, ಈಗ ನನಗೆ ನೋಡೋದಕ್ಕೆ ಚೆನ್ನಾಗಿಲ್ಲ, ಈಗ ಕೈಯಲ್ಲಿದೆ, ಇಲ್ಲ ಭುಜದಲ್ಲಿದೆ, ಇಲ್ಲ ಮುಖದಲ್ಲೆಲ್ಲೋ ಇದೆ, ಆ ತರದ್ದೇನೋ ಇದ್ರೆ ನಾವು ತೆಗೆದ್ಬಿಟ್ಟು ಅದನ್ನ ಸ್ಟಿಚ್ ಮಾಡ್ಬಿಡ್ತೀವಿ. ಅದನ್ನ ಸರ್ಜಿಕಲ್ ಎಕ್ಸೇಷನ್ ಅಂತ ತೆಗಿತೀವಿ ಅದನ್ನ. ಓಕೆ, ತೆಗೆದ್ಮೇಲೆ ಆ ಜಾಗದಲ್ಲಿ ಬರೋದಿಲ್ಲ, ಬಟ್ ಬೇರೆ ಜಾಗದಲ್ಲಿ ಬರಲ್ಲ ಅನ್ನೋ ಗ್ಯಾರಂಟಿ ಏನಿರೋದಿಲ್ಲ. ಯಾವ ಜಾಗದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು ಅದು. ಓಕೆನಾ? ಇಲ್ಲ, ಅದರಿಂದ ಏನು ತೊಂದರೆ ಇಲ್ಲ. ಅದು ಕ್ಯಾನ್ಸರ್ ಆ ಥರದ್ದೇನಲ್ಲ, ಅದರಿಂದ 100% ಏನೂ ತೊಂದರೆ ಇಲ್ಲ. ದೊಡ್ಡದಾದ್ರೆ ಇಲ್ಲ ನೋವಾದ್ರೆ ಮಾತ್ರ ತೆಗೆಸಿ ಅದನ್ನ. ಹಾ ಸರ್. ಅವರು ಹೇಳಿದ ಸಿಂಪ್ಟಮ್ಸ್ ಮೇರೆಗೆ ಹೇಳೋದಾದ್ರೆ ಇದು ಲೈಪೋಮಾ ಆಗಿರಬಹುದು.
ಅವರು ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ, ಆದ್ರೆ ಅವರಿಗೆ ನೋವೇನಾದ್ರೂ ಬಂದ್ರೆ ಅಥವಾ ದೊಡ್ಡದಾದ್ರೆ ತಕ್ಷಣ ಡಾಕ್ಟರ್ ಬಳಿ ಹೋಗ್ಬೇಕು. ಡಾಕ್ಟರ್, ಈಗ ನಾವು ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತಿದ್ವಿ, ತಾವು ಈ ABCD ಬಗ್ಗೆ ಹೇಳ್ತಿದ್ರಿ. ಇದನ್ನ ಬಿಟ್ಟು ಇನ್ಯಾವ ರೀತಿಯ ಸ್ಕ್ರೀನಿಂಗ್ ಅಥವಾ ಅಡ್ವಾನ್ಸ್ಡ್ ಸ್ಕ್ರೀನಿಂಗ್ ಟೆಕ್ನಿಕ್ಸ್ ಇರುತ್ತಾ ಇದು ಸ್ಕಿನ್ ಕ್ಯಾನ್ಸರ್ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ ಮೊದಲು? ನಾನು ABCD ಹೇಳಿದ್ದು ಯೂಶಲಿ ಕ್ಲಿನಿಕಲ್ ಡಯಾಗ್ನೋಸಿಸ್, ಅಂದ್ರೆ ನಾವು ಕ್ಲಿನಿಕಲ್ಲಿ ಇಲ್ಲ ಹಾಸ್ಪಿಟಲ್ ಕೂತ್ಕೊಂಡು ಮಾಡೋವಂಥದ್ದು. ಹಿಸ್ಟೋಪಥಾಲಜಿಕಲ್ ಅಂದ್ರೆ ನಾವು ಬಯೋಪ್ಸಿ ಮಾಡಿ ಚರ್ಮ ತೆಗೆದು ಕಳಿಸ್ತೀವಲ್ಲ, ಅದು ಹಿಸ್ಟೋಪಥಾಲಜಿಕಲ್ ಲ್ಯಾಬ್ ಅಲ್ಲಿ ಮಾಡೋವಂಥದ್ದು. ಇನ್ನೊಂದು ಮೋಸ್ಟ್ ಮೈಕ್ರೋಗ್ರಾಫಿಕ್ ಸರ್ಜರಿ ಅಂತ ಒಂದಿದೆ, ಅದು ವೆರಿ ಅಡ್ವಾನ್ಸ್ ಟೆಕ್ನಿಕ್. ಅಲ್ಲಿ ಏನಾಗುತ್ತೆ, ಈ ಕ್ಯಾನ್ಸರ್ ಕಣ ಈಗ 1 ಸೆಂಟಿಮೀಟರ್ ಇದ್ರೆ ಆಲ್ಸರ್ 1 ಸೆಂಟಿಮೀಟರ್ ತೆಗಿತೀವಿ, ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ, ಮಾರ್ಜಿನ್ ಕ್ಲಿಯರ್ ಇದೆಯಾ ನೋಡ್ತೀವಿ. ಮಾರ್ಜಿನ್ ಕ್ಲಿಯರ್ ಇಲ್ಲ ಆದ್ರೆ ಇನ್ನೊಂದು ಲೇಯರ್ ಆಫ್ ಸ್ಕಿನ್ ತೆಗಿತೀವಿ, ಮತ್ತೆ ಮಾರ್ಜಿನ್ ಇದೆಯಾ ನೋಡ್ತೀವಿ, ಅದ್ರಲ್ಲಿ ಆಲ್ಸೋ ಇದು ಕ್ಯಾನ್ಸರ್ ಇದೆಯಾ ನೋಡ್ತೀವಿ. ಅದ್ರಲ್ಲಿ ಇಲ್ಲ ಇದ್ರೆ ಮತ್ತೆ ಇನ್ನೊಂದು ಲೇಯರ್ ತೆಗಿತೀವಿ. ಆತರ ಮಲ್ಟಿಪಲ್ ಲೇಯರ್ಸ್ ತೆಗಿತಾ ಇರ್ತೀವಿ. ಎಷ್ಟು ಆದಷ್ಟು ಸಾಧ್ಯ ಸ್ಕಿನ್ ಅನ್ನು ಉಳಿಸಕ್ ಟ್ರೈ ಮಾಡ್ತೀವಿ. ಯಾಕಂದ್ರೆ ಸ್ಕಿನ್ ಅಂತ ಬಂದ್ರೆ ಈಗ ವಿಸಿಬಲ್ ಪಾರ್ಟ್, ಈಗ ಎಲ್ಲರ ಕಣ್ಣಿಗೆ ಕಾಣಿಸ್ತದೆ, ಎಷ್ಟು ಸ್ಕಿನ್ ಉಳಿಸಿದ್ರು ಒಳ್ಳೇದು. ಆ ತರದ್ದು ಟೆಸ್ಟ್ ಮಾಡ್ಕೊ. ಮೇನ್ ಹಿಸ್ಟೋಪಥಾಲಜಿನೇ. ಹಿಸ್ಟೋಪಥಾಲಜಿ ಅಂದ್ರೆ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಏನ್ ನೋಡ್ತೀವಿ, ಯಾವ ಸೆಲ್ ಏನ್ ಪ್ರಾಬ್ಲಮ್ ಇದೆ, ಅಲ್ಲಿ ಎಲ್ಲಿ ಕ್ಲಿಯರ್ ಆಗುತ್ತೆ ಅಲ್ಲಿವರೆಗೂ ತೆಗಿತಾ ಹೋಗ್ತೀವಿ. ಆಮೇಲೆ ಸ್ಕಿನ್ ಕ್ಯಾನ್ಸರ್ ಸ್ಪ್ರೆಡ್, ಲ್ಯಾಟ್ರಲ್ ಸ್ಪ್ರೆಡ್ ಅಂತೀವಿ, ಅಗಲ ಆಗೋದು ಬಹಳ ಕಡಿಮೆ. ಮೋಸ್ಟ್ ನಾರ್ಮಲ್ ಕ್ಯಾನ್ಸರ್ ಬರೋದು ಬೇಸಲ್ ಸೆಲ್ ಕಾರ್ಸಿನೋಮಾ ಇಂಡಿಯಾನಲ್ಲಿ. ಬೇಸಲ್ ಸೆಲ್ ಕಾರ್ಸಿನೋಮಾ ಲೋಕಲೈಸ್ಡ್ ಕ್ಯಾನ್ಸರ್, ಅಂದ್ರೆ ಆ ಜಾಗದಲ್ಲಿ ಮಾತ್ರ ಇರ್ತದೆ. ಯೂಶಲಿ ನಾವೇನ್ ಮಾಡ್ತೀವಿ, ಕ್ರೀಮ್ಸ್ ಕೊಟ್ಬಿಟ್ಟು ಕಳಿಸ್ತೀವಿ. ಅದಕ್ಕೆ ಒಂದು 6 ತಿಂಗಳು 8 ತಿಂಗಳು ವೆಯ್ಟ್ ಮಾಡಿ ಅಂತ ಹೇಳ್ತೀವಿ, ನಾವೇ ವೆಯ್ಟ್ ಮಾಡಿ ಅಂತ ಹೇಳ್ತೀವಿ ಪೇಷಂಟ್ಗೆ. ಯಾಕಂದ್ರೆ ಆದಷ್ಟು ಕ್ರೀಮಲ್ಲೇ ಕ್ಲಿಯರ್ ಆದ್ರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ. ಆಗಿಲ್ಲ ಅಂದ್ರೆ ಆಮೇಲೆ ಸರ್ಜಿಕಲ್ ಆಪ್ಷನ್ ಇದ್ದೇ ಇದೆ. ಬಿಕಾಸ್ ನಮ್ಗೆ ಗೊತ್ತಾದ ಸ್ಪ್ರೆಡ್ ಆಗೋದು ತುಂಬಾ ಕಡಿಮೆ ಅನ್ನೋದು ಗೊತ್ತಿರುತ್ತೆ. ಬಟ್ ಬಯೋಪ್ಸಿ ಮಾಡಿ ಕನ್ಫರ್ಮ್ ಮಾಡಿ ಆಮೇಲೆ ಮಾಡ್ತೇವೆ. ಬೇರೆ ತರ ಕ್ಯಾನ್ಸರ್ ಇದ್ರೆ ಪ್ರಾಬ್ಲಮ್ ಆಗ್ತದೆ, ಅದಕ್ಕೋಸ್ಕರ. ಇನ್ನು ಈ ಸ್ಕಿನ್ನಿನ ಕ್ಯಾನ್ಸರ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಚಿಕಿತ್ಸೆಗಳು ಯಾವ್ಯಾವುದು? ಇತ್ತೀಚಿನ ದಿನಗಳಲ್ಲಿ ಫೋಟೋಡೈನಮಿಕ್ ಥೆರಪಿ ಅಂತ ಬರ್ತದೆ. ಅಂದ್ರೆ ಈಗ ಒಂದು ಮೆಡಿಸಿನ್ ಕೊಟ್ರೆ, ಈಗ ಒಂದು ಮಾತ್ರೆ ಅಂತ ಇಮ್ಯಾಜಿನ್ ಮಾಡಿ, ಇಲ್ಲ ಒಂದು ಕ್ರೀಮ್ ಇಮ್ಯಾಜಿನ್ ಮಾಡಿ. ಆ ಕ್ರೀಮ್ ಅಲ್ಲಿ ಒಂದು ಸನ್ ಎಕ್ಸ್ಪೋಜರ್ ಆಗಿದ ತಕ್ಷಣ ಅದು ಆಕ್ಟಿವೇಟ್ ಆಗ್ತದೆ. ಆ ಕ್ರೀಮ್ ಹಚ್ಬಿಟ್ಟು ಬಿಸಿಲಿಗೆ ಫೋಟೋಡೈನಮಿಕ್ ಥೆರಪಿ ಅಂತ ಹೇಳ್ತೀವಿ. ಆ ತರ ಮಾಡಿದಾಗ ಅಮೋಲೋಲೆವಲಿಕ್ 5-ಅಮಿನೋ ಲೆವಲಿನಿಕ್ ಆಸಿಡ್ ಅಂತ ಬರ್ತದೆ ಕ್ರೀಮ್, ಅದನ್ನ ಹಚ್ಚಿದಾಗ ಅವಾಗ ಅದನ್ನ ಕಿಲ್ ಮಾಡೋ ಚಾನ್ಸಸ್ ಇರ್ತದೆ. ಅದೊಂದು. ಇನ್ನೊಂದು ರೇಡಿಯೇಷನ್ ಥೆರಪಿ ಬರ್ತದೆ, ಕೀಮೋಥೆರಪಿ ಬರ್ತದೆ. ಈ ಮೋಸ್ಟ್ ಮೈಕ್ರೋಗ್ರಾಫಿಕ್ ಸರ್ಜರಿ ಹೇಳದ್ನಲ್ಲ, ಅದು ಅಡ್ವಾನ್ಸ್ ಟೆಕ್ನಿಕ್, ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಟೆಕ್ನಿಕ್. ಈಗ ಕರೆಂಟ್ ಇರೋದು ಮೋಸ್ಟ್ ಅಡ್ವಾನ್ಸ್ ಅದೇ ಇರೋದು, ಮೋಸ್ಟ್ ಮೈಕ್ರೋಗ್ರಾಫಿಕ್ ಸರ್ಜರಿ. ತುಂಬಾ ಜನ ಕಡಿಮೆ ಜನ ಮಾಡುವಂಥದ್ದು, ಅದರಲ್ಲೇ ಟ್ರೈನಿಂಗ್ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಫೆಲೋಶಿಪ್ ಇರ್ತದೆ. ಆ ಥರ ಮಾಡಿ ಮಾಡುವಂಥದ್ದು ಬಹಳ ಕಡಿಮೆ. ಮೆಜಾರಿಟಿ ಇದೆಲ್ಲ ಮಾಡೋದು ಯೂಶಲಿ US, ಯುರೋಪ್ ಈ ತರ ಕಂಟ್ರೀಸ್ ಅಲ್ಲಿ ಜಾಸ್ತಿ ಮಾಡ್ತಾರೆ. ಇಂಡಿಯಾನಲ್ಲಿ ಮೋಸ್ಟ್ ಮೈಕ್ರೋಗ್ರಾಫಿಕ್ ಸರ್ಜರಿ ತುಂಬಾ ಕಡಿಮೆ, ಒಬ್ರೋ ಇಬ್ರೋ ಇರ್ಬೋದು ಅಷ್ಟೇ. ಅದು ಮೆಜಾರಿಟಿ ಡೆಲ್ಲಿ ಆ ತರ ಕಂಟ್ರೀಸ್ ರೆಫರಲ್ ಸೆಂಟರ್ಸ್ ಅಲ್ಲಿ ಇರ್ತಾರೆ ಡಾಕ್ಟರ್ಸ್. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಕುಲಕರ್ಣಿ ಅವರು ವಿಜಯಪುರದಿಂದ. ಕುಲಕರ್ಣಿ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ಈಗ ಚರ್ಮ ರೋಗ ಬರ್ಬೇಕಾದ್ರೆ ಏನಾದ್ರೂ ನಿರ್ದಿಷ್ಟ ಕಾರಣಗಳು? ಹಾ ಸರ್, ನಿರ್ದಿಷ್ಟ ಕಾರಣಗಳೇನಾದ್ರು ಇದೆಯಾ? ಏನಾದ್ರೂ ನಿರ್ದಿಷ್ಟ ಕಾರಣಗಳಿದ್ರೆ ಮತ್ತು ಭಾರತೀಯವಾಗಿ ಯಾವ ಮುಂಜಾಗ್ರತೆ ಕೈ? ಓಕೆ, ಒಳ್ಳೆ ಪ್ರಶ್ನೆ. ಈಗ ಚರ್ಮ ರೋಗ ಮೆಜಾರಿಟಿ ನಾವು ನೋಡೋದು ಯಾವ್ದು ಅಂದ್ರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಅವಾಗಲೇ ಒಂದು ಹೇಳದ್ನಲ್ಲ, ಅದು ಯಾವುದೇ ಒಂದು ಪದಾರ್ಥ. ಈಗ ಆಸ್ ಸಿಂಪಲ್ ಆಸ್ ಈ ಕುಂಕುಮ ಬರ್ತದಲ್ಲ, ಕುಂಕುಮಕ್ಕೂ ಅಲರ್ಜಿ ಬರುವಂತದ್ದು ಇರ್ತದೆ. ಬಟ್ 100 ಜನದಲ್ಲಿ ಎಲ್ಲರಿಗೂ ಅಲರ್ಜಿ ಬರೋದಿಲ್ಲ, ಯಾರೋ ಒಬ್ರಿಗೋ ಇಬ್ರಿಗೋ ಇರ್ತದೆ ಅಲರ್ಜಿ. ಸೊ ಈ ಥರದ್ದು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಂದರೆ ಕೆಲವು ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಇರ್ಬೋದು, ಇಲ್ಲ ಬಾಡಿ ಒಳಗಡೆ ಇಸುಬು ಅಂತ ಹೇಳ್ತೀವಲ್ಲ, ಇಸುಬು ಅನ್ನೋದು ಬಾಡಿ ಒಳಗೆ ಏನೋ ಸಣ್ಣ ಪುಟ್ಟ ಚೇಂಜಸ್ ಆಗಿ ಇಲ್ಲ ಇಮ್ಯುನಿಟಿಯಲ್ಲಿ ಚೇಂಜಸ್ ಆಗಿ ಬರುವಂಥದ್ದು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವಾಯ್ಡ್ ಮಾಡೋವಂಥದ್ದು ಯಾವುದು? ಇನ್ಫೆಕ್ಷನ್ಸ್ ಅಂತ ಬಂದಾಗ ಈಗ ಮೊಡವೆ ಇನ್ಫೆಕ್ಷನ್, ಅದನ್ನು ಮುಖ ಕ್ಲೀನಾಗಿ ಇಟ್ಕೊಳ್ಳೋದು, ರಿಪೀಟೆಡಾಗಿ ಫೇಸ್ ವಾಶ್ ಮಾಡೋದು, ಸನ್ಸ್ಕ್ರೀನ್ ಕರೆಕ್ಟಾಗಿ ಹಚ್ಚೋದು, ಟ್ಯಾನಿಂಗ್ ಆಗೋದನ್ನು ಅವಾಯ್ಡ್ ಮಾಡೋದು, ಈ ಥರದ್ದು ಅವಾಯ್ಡ್ ಮಾಡ್ಬೋದು. ಸಣ್ಣ ಪುಟ್ಟದ್ದು ಏನಿದ್ರೆ ಅದನ್ನು ಇನ್ಫೆಕ್ಷನ್ಸ್ ಅನ್ನೋ ಇದನ್ನು ಮಾತ್ರ ಆ ಕೀಟಾಣು ಬರೋದ ಮಾಡ್ಬೋದು. ಕ್ಲೀನ್ಲಿನೆಸ್. ಆಮೇಲೆ ಈಗ ನಮ್ಮ ಈ ಫಂಗಲ್ ಇನ್ಫೆಕ್ಷನ್ ರ್ಯಾಂಪೆಂಟ್ ಆಗಿದೆ ಇಂಡಿಯಾನಲ್ಲಿ. ಈಗ ಈ ತೊಡೆ ಸಂದಿನಲ್ಲಿ, ಎದೆ ಕೆಳಗಡೆ, ಕಂಕಳು, ಈ ತರ ಜಾಗದಲ್ಲಿ ಈ ಬೆವರಿಂದ ಬರುವಂತದ್ದು, ಅದನ್ನ ಕ್ಲೆನ್ಲಿನೆಸ್ ಇಟ್ಕೊಳ್ಬೇಕು. ನಾವೀಗ ಡೈಲಿ ಸ್ನಾನ ಮಾಡುವಂತದ್ದು, ಆಮೇಲೆ ಒಂದ್ಸಲ ಉಪಯೋಗಿಸಿದ ಬಟ್ಟೆ ಮತ್ತೆ ಉಪಯೋಗಿಸದೇ ಇರೋದು, ಮಳೆಯಲ್ಲಿ ನೆಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ವಾಶ್ ಮಾಡಿ ಒಣಗಿರೋ ಬಟ್ಟೆ ಹಾಕೊಳ್ಳೋದು. ಆಮೇಲೆ ಫಂಗಲ್ ಇನ್ಫೆಕ್ಷನ್ ಮನೇಲಿ ಯಾರಿಗಾರು ಇದ್ರೆ ಅವ್ರು ಕ್ಲಿಯರ್ ಆದ್ರೆ ಬೇರೆ ಎಲ್ಲರಿಗೂ ವಿಚಾರಿಸಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಇನ್ನೊಬ್ರಿಗೆ ಯಾರಿಗಾನ ಇದ್ರೆ ಅದು ಫೋಕಸ್ ಆಗಿ ಸ್ಟಾರ್ಟ್ ಆಗ್ತದೆ ಇನ್ನೊಬ್ರಿಗೆ. ಸೊ ಇನ್ಫೆಕ್ಷನ್ಸ್ ಒಂದರಲ್ಲಿ ನಾವು ಬಹಳ ಹುಷಾರಾಗಿ ನೋಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು. ಬೇರೆ ಎಲ್ಲ ಆಟೋಇಮ್ಯೂನ್, ಮೆಜಾರಿಟಿ ನಮ್ದು ಆಟೋಇಮ್ಯೂನ್ ಅಂದ್ರೆ ಇಮ್ಯುನಿಟಿಯಲ್ಲಿ ವೇರಿಯೇಷನ್ಸ್ ಆಗಿ ಬರುವಂತದ್ದು. ಸೊ ಅದನ್ನ
ಯೂಶಲಿ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಮೊದಲೇ ಪ್ರೊಫೈಲಾಕ್ಸಿಸ್ ಅಂತೀವಿ, ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಅದನ್ನು ಒಂದು ನಿಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ಳಿ. ಪ್ರೊಸೆಸ್ಡ್ ಫುಡ್ಸ್ ಕಡಿಮೆ ಮಾಡಿ, ಹೆಲ್ದಿ ಡಯಟ್ ಮೇಂಟೈನ್ ಮಾಡಿ, ಆಮೇಲೆ ಎಕ್ಸಸೈಸ್ ಅವೆಲ್ಲ ಫಾಲೋ ಮಾಡಿ, ಸನ್ ಎಕ್ಸ್ಪೋಜರ್ ಅವಾಯ್ಡ್ ಮಾಡಿ. ಯೂಶಲಿ ನಾವೇನು ಹೇಳ್ತೀವಿ 10 ರಿಂದ 4 ಗಂಟೆ ಬಿಸಿಲಲ್ಲೇ ಹೋಗ್ಬೇಡಿ ಅಂತ ಹೇಳ್ತೀವಿ. ಬಟ್ ಅವ್ರವ್ರ ವರ್ಕ್ಗೆ ಅದು ಏನೇನಿರ್ತದೆ ಅದು ಮಾಡಲೇಬೇಕಾಗ್ತದೆ. ಹೌದು. ಡಾಕ್ಟರ್, ಮತ್ತೊಂದು ಕರೆ ಇದೆ. ಮಹಾದೇವ್ ಅವರು. ಮಹಾದೇವ್ ಅವರು, ತಮ್ಮ ಪ್ರಶ್ನೆಯನ್ನ ಕೇಳಿ. ಹೇಳಿ ಮೇಡಮ್. ತಮ್ಮ ಪ್ರಶ್ನೆಯನ್ನ ಕೇಳಿ ಮಹಾದೇವ್ ಅವರೇ. ಕನೆಕ್ಟ್ ಮಾಡ್ಬೇಕಲ್ಲ. ನಮಸ್ಕಾರ, ಹೇಳಿ ಮಹಾದೇವ್ ಅವರು. ಸರ್ ಏನಿಲ್ಲ, ನಮ್ಮ ಮಗನ್ಗೆ ಈ ಇದು ಸ್ವಲ್ಪ ಇಷ್ಟೇ ತರ ಬೊಬ್ಬೆ ತರ ಬರುತ್ತೆ. ಏನ್ ಬರುತ್ತೆ? ಕೆಂಪು ಕೆಂಪು ಮೈಯೆಲ್ಲ ಕೆಂಪು ಕೆಂಪು ಆಗುತ್ತೆ. ಓಕೆ. ಅದಕ್ಕೆ ಇಂದ್ರಾನಗರ ಬರೀದಾರೆ, ಚರಣ್ ಸಿಂಗ್ ಅಂತಿಲ್ಲ, ಓಕೆ, ಅವ್ರ ಹತ್ರ ಟ್ರೀಟ್ಮೆಂಟ್ ತೋರಿಸ್ತಾ ಇದ್ರೆ ಮತ್ತೆ ಕ್ರೀಮ್ ಎಲ್ಲ ಬರ್ಕೊಟ್ಟಿದ್ದಾರೆ. ಓಕೆ. ಆ ಕ್ರೀಮ್ ಹಚ್ತಾ ಇದೆ, ಸ್ವಲ್ಪ ಇರುತ್ತೆ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದು ಗಂದೆ ಬಂದು ಹೋಗುತ್ತಾ ಒಂದೇ ದಿನದಲ್ಲಿ ಅಥವಾ ಕಂಟಿನ್ಯೂಸ್? ಅಲ್ಲ, 2 ಟೈಮ್ ಕೊಟ್ಟಿದ್ದಾರೆ. ಒಂದು ಒಂದು ತಲೆಗೆ ಕೊಟ್ಟಿದ್ದಾರೆ ಕ್ರೀಮು. ಓಕೆ. ಇನ್ನೊಂದು ಜೆಲ್ ತರ ಬರುತ್ತೆ. ಈ ಗಂಧೆಗಳು ಒಂದೇ ದಿನದಲ್ಲಿ ವೇರಿ ಆಗುತ್ತಾ? ಒಂದ್ ಜಾಗದಲ್ಲಿ ಬಂದು ಬೇರೆ ಜಾಗದಲ್ಲಿ ಬರುವಂತದ್ದು ಇದೆಯಾ ಅಥವಾ ಇಡೀ ದಿನ ಅಲ್ಲೇ ಇದೆ ಅದೇ ಜಾಗದಲ್ಲಿ ಇರ್ತದ? ಅಲ್ಲ, ಅದು ಡಿಸ್ಪೋಸ್ ಆಗ್ತಾ ಇರ್ತದೆ. ಅದರಲ್ಲಿ ಎದೆ ಮೇಲೆ ಒಂಥರ ಬೋಗಿಸ್ತಾರ. ಗಂಧೆ ಪೈತ್ಯ ಅಂತ ಏನೋ ಹೇಳಿದ್ರ ಡಾಕ್ಟರ್ ನಿಮ್ಗೆ? ಏನು ಹೇಳಿಲ್ಲ, ಅವರು ನೋಡಿದ್ರೆ ಅವರು ಇಂಜೆಕ್ಷನ್ ಎಲ್ಲ ಒಂದು ಬರ್ಕೊಟ್ಟಿದ್ರೆ ತಗೊಂಡ್ರೆ, ಮತ್ತೆ ಇಂಜೆಕ್ಷನ್ ಕ್ರೀಮ್ ಕೊಡಿ, ಮಾಯಿಶ್ಚರೈಸ್ ಕ್ರೀಮ್ ಕೊಡ್ತಿದ್ದೆಲ್ಲ. ಈಗ ಮಾತ್ರೆ ತಗೊಂಡ್ರೆ ಕಡಿಮೆ ಆಗುತ್ತಾ ಸರ್? ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಅದು ಕಂಟಿನ್ಯೂ ಆಗ್ತದೆ. ಓಕೆ. ನೀವ್ ಹೇಳೋ ಹಿಸ್ಟ್ರಿಯಿಂದ ಪ್ರಾಬಬ್ಲಿ ಇದು ಅರ್ಟಿಕೇರಿಯಾ ಗಂಧೆಗಳು ಅಂತೀವಲ್ಲ, ಆ ತರ ಇದೆ ಇದು. ಗಂಧೆಗಳಿಗೆ ಹೇಳಿ ಇರುತ್ತೆ. ಓಕೆ. ಅದಕ್ಕೆ ಮಗ ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಸ್ನಾನ ಮಾಡಕ್ ಮುಂಚೆ ಹಚ್ಕೊಂತಾರೆ, ಸ್ನಾನ ಮಾಡಿ ಮುಂಚೆ ಹಚ್ಕೊಂತ ಇರ್ತಾರೆ. ಓಕೆ. ಅದು ಕಮ್ಮಿ ಆಗ್ತಾ ಇಲ್ಲ. ಇನ್ನೊಂದು ಏನಂದ್ರೆ, ಕೆಲವೊಂದ್ ಕಡೆ ಅಲರ್ಜಿ ಆಗಿ ಈ ಕಲೆಗಳ ತರ ಬಂದ್ಬಿಟ್ಟಿದೆ ಕಾಲತ್ರ. ಓಕೆ. ಮನೇಲಿ ಯಾರಿಗೂ ಇಲ್ಲ ಅಲ್ಲ ಈ ತರ ಪ್ರಾಬ್ಲಮ್? ಮನೇಲಿ ಯಾರಿಲ್ಲ. ನನಗೆ ಏನಂತಂದ್ರೆ, ಈ ಟೆಂಪರೇಚರ್ ಅನ್ನು ಹೆಚ್ಚು ಕಮ್ಮಿ ಇರ್ತದೆ, ಸ್ವಲ್ಪ ಕೋಲ್ಡ್ ಆಗ್ತಂದ್ರೆ ಅದು ಕೆಟ್ಟ ಆಗ್ತಾ ಇರುತ್ತೆ. ಓಕೆ. ಕೆಟ್ಟ ಆಗ್ತಾ ಇದ್ರು, ಮತ್ತೆ ಸ್ವಲ್ಪ ಇದು ಬರ್ತದೆ, ದದ್ದುಗಳು ಅಂತಾರ, ಗೊತ್ತಾಯ್ತು. ಆ ತರ ಬರುತ್ತೆ. ಅದು ಸ್ವಲ್ಪ ಕೆರಿತಾ ಇದ್ರೆ ಮತ್ತೆ ಕೆರಿತಾನೆ ಇರ್ಬೇಕು ಅನ್ಸುತ್ತೆ. ಈಗ ನಿಮ್ದು ಇಬ್ರು ಹಿಸ್ಟ್ರಿ ನೋಡಿದ್ರೆ ಇಬ್ರಿಗೆ ಅರ್ಟಿಕೇರಿಯಾ ಅಂತ ಹೇಳ್ತೀವಿ, ಗಂಧೆಗಳು ಪೈತ್ಯಗಳು ಅಂತೀವಲ್ಲ, ಆ ತರ ಬರ್ಬೋದು. ಇದಕ್ಕೆ ಒಂದು 300 ರಿಂದ 400 ಕಾರಣ ಇರ್ಬೋದು. ಒಂದು ಬಾಡಿ ಒಳಗಡೆಯಿಂದ ಇಲ್ಲ ಹೊರಗಡೆಯಿಂದ ಇರ್ಬೋದು. ಒಳಗಡೆ ಆದರೆ ನಮ್ಮ ಇಮ್ಯುನಿಟಿಯಲ್ಲಿ ವೇರಿಯೇಷನ್ ಆಗಿ, ನಾನು ಅವಾಗಲೇ ಹೇಳ್ದಂಗೆ ಏನೋ ಸಣ್ಣ ಪುಟ್ಟ ವೇರಿಯೇಷನ್, ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ, ಬ್ಲಡ್ ಟೆಸ್ಟಲ್ಲಿ ಏನೋ ವೇರಿಯೇಷನ್ ಆದರೂ ಗೊತ್ತಾಗ್ತದೆ. ಅದು ನೀವು ಸ್ಕಿನ್ ಡಾಕ್ಟರ್ಗೆ ಹೇಳಿದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಅಲರ್ಜಿ ಟೆಸ್ಟಿಂಗ್ ಅಂತಲೂ ಬರ್ತದೆ ಅದಕ್ಕೆ. ಈಗ ಡಸ್ಟ್ಗೆ ಆಗ್ಬೋದು, ಕಾಕ್ರೋಚ್, ಈ ಜಿರಳೆಗಳಿಗೆ, ಸೊಳ್ಳೆಗಳಿಗೆ ಡಸ್ಟ್ ಮೈಟ್ಸ್ ಅಂತ ಬರ್ತದೆ. ಈಗ ನಮ್ಮ ಸೋಫಾನಲ್ಲಿ ಧೂಳೆಲ್ಲ ಇರ್ತದಲ್ಲ, ಆ ಧೂಳು ಇಲ್ದಿರೋ ಜಾಗ ಯಾವುದೂ ಇಲ್ಲ, ಆ ಡಸ್ಟ್ ಮೈಟ್ಸ್ಗೂ ಅಲರ್ಜಿ ಇರೋದು. ಅದಕ್ಕೆ ಈಗ ಇಮ್ಯುನೋಥೆರಪಿ ಅಂತ ಮಾಡಿ ಕಂಟ್ರೋಲ್ ಮಾಡ್ತೀವಿ ಅದನ್ನು. ಯೂಶಲಿ ಅರ್ಟಿಕೇರಿಯಾ ಅದೇ ಒಳಗಿರೋ ಕಾರಣಗಳು. ಹೊರಗಡೆಯಿಂದ ಆದರೆ ಫುಡ್ಡಲ್ಲಿ ಈಗ ಸೋಯಾ, ಕಡಲೆ ಬೀಜ, ಎಗ್ ವೈಟ್, ಪ್ರಾನ್ಸ್, ಫಿಶ್, ಸುವರ್ಣಗೆಡ್ಡೆ, ಮಶ್ರೂಮ್ಸ್, ಈ ಥರ ರೇರ್ ಐಟಮ್ಸ್. ಅಂದರೆ ಈಗ ಕಡಲೆ ಬೀಜ ಡೈಲಿ ತಿನ್ನೋರ್ಗೆ ಏನಿರಲ್ಲ, ಯಾವತ್ತೋ ಒಂದಿನ ತಿಂದು ಆ ಥರ ಆದರೆ ಅದನ್ನು ಅವಾಯ್ಡ್ ಮಾಡಬೇಕು. ಈಗ ನನಗೆ ಕೋಲ್ಡಿಂದ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದು ಕೋಲ್ಡನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವಾಗ ನಾವು ವಾರ್ಮ್ ಆಗಿರೋದು ನೋಡ್ಕೊಳ್ಬೇಕು. ಜಾಕೆಟ್ ಹಾಕೊಳ್ಳೋದು, ಪ್ರೊಟೆಕ್ಷನ್ ಕೊಡೋದು. ಕೆಲವ್ರಿಗೆ ಸ್ನಾನ ಮಾಡಿದ ತಕ್ಷಣ, ಬಿಸಿ ನೀರಲ್ಲಿ ಮಾಡಿದ ತಕ್ಷಣ ಗಂಧೆಗಳು ಬರ್ತದೆ, ಅದನ್ನು ಅವಾಯ್ಡೆನ್ಸ್ ಮಾಡಬೇಕು. ಇದಕ್ಕೆ ಮಾತ್ರೆಗಳು, ಇಂಜೆಕ್ಷನ್ಸ್ ಎಲ್ಲ ಬಂದಿದ್ದಾವೆ. ಈಗ ಟೆಸ್ಟಿಂಗ್ ಮಾಡಿ ಯಾವ ಥರ ಇದೆ ಅಂತ ನೋಡಿ ಅದನ್ನು ಕೊಡಬೇಕಾಗ್ತದೆ. ಅದನ್ನು ಎಕ್ಸಾಕ್ಟ್ ಹಿಂಗೆ ಜನರಲ್ ಟ್ರೀಟ್ಮೆಂಟ್ ಇಲ್ಲ, ಬ್ಲಾಂಕೆಟ್ ಟ್ರೀಟ್ಮೆಂಟ್, ಅದನ್ನು ನೋಡಿ ಕೊಡಬೇಕಾಗ್ತದೆ. ಆ ಪೇಷಂಟ್ಗೆ ಏನಿದೆ ಅಂತ ನೋಡಿ, ರೀಸನ್ ನೋಡಿ, ಯಾವ ತರ ಬಾಡಿ ಒಳಗಿಂದ ಇಲ್ಲ ಹೊರಗಿಂದ, ಆಟೋ ಇಮ್ಯೂನ್ ಇಲ್ಲ ಎಕ್ಸ್ಟರ್ನಲ್ ರೀಸನ್ ಅಂತ ನೋಡಿ ಕೊಡಬೇಕಾಗ್ತದೆ ಅದು. ಇನ್ನು ಡಾಕ್ಟರ್, ಜೀವನ ಶೈಲಿಯ ಬಗ್ಗೆ ಮಾತಾಡ್ತಾ ಇದ್ವಿ. ತಾವು ಸ್ವಲ್ಪ ಸಮಯದಿಂದ ಹೇಳಿದ್ರಿ ಈ ಸನ್ಸ್ಕ್ರೀನ್ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಉಪಯೋಗಿಸೋದು ಕಡಿಮೆ ಅಂತ. ಈಗಲೂ ನೀವು ಅದನ್ನ ರಿಪೀಟ್ ಮಾಡಿದ್ರಿ, ಸನ್ಸ್ಕ್ರೀನ್ ಅನ್ನ ಉಪಯೋಗಿಸಬೇಕು ಅಂತ. ಈ ಸನ್ಸ್ಕ್ರೀನ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೀರಾ? ಯಾವ ರೀತಿಯ ಸನ್ಸ್ಕ್ರೀನ್ ಅನ್ನ ಬಳಸಬೇಕು, ಎಷ್ಟು SPF ಅಂದ್ರೆ ಏನು? ಸನ್ಸ್ಕ್ರೀನ್ ಇಸ್ ಅ ವೆರಿ ಒಂಥರ ದೊಡ್ಡ ಟಾಪಿಕ್ ಅದು. ಸನ್ಸ್ಕ್ರೀನ್ ಈಗ ಮುಂಚೆ ಏನ್ ಮಾಡ್ತಿದ್ರು, 10-15 ವರ್ಷದಿಂದ ಸನ್ಸ್ಕ್ರೀನ್ ಯೂಸೇ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ಯಾರು ಯೂಸ್ ಮಾಡ್ತಿರ್ಲಿಲ್ಲ, ಅಷ್ಟು ಅಕ್ಸೆಪ್ಟೆನ್ಸ್ ಇರಲಿಲ್ಲ ನಮ್ಮಲ್ಲಿ. ಸನ್ಸ್ಕ್ರೀನ್ ಒಂದು ಫೇರ್ ಅಂಡ್ ಲವ್ಲಿ, ಫೇರ್ ಅವರ್ ಈ ತರ
ಸಾರಿ ಫಾರ್ ಬ್ರ್ಯಾಂಡ್ಸ್, ಜನರಲ್ ಕ್ರೀಮ್ಸ್ ಏನು ಬರುತ್ತೆ ಅದನ್ನ ಯೂಸ್ ಮಾಡ್ತಿದ್ರು. ಈಗ ಮಾರ್ಕೆಟ್ ಯಾವ ತರ ಶಿಫ್ಟ್ ಆಗಿದೆ, ಎಲ್ಲರೂ ಪ್ರತಿಯೊಬ್ಬರು ಸನ್ಸ್ಕ್ರೀನ್ ಯೂಸ್ ಮಾಡ್ತಾರೆ, ಒಂದು ಮಕ್ಕಳು ಸೇರಿ ಯೂಸ್ ಮಾಡ್ತಾರೆ. ಸನ್ಸ್ಕ್ರೀನ್ ಅಲ್ಲಿ ಹಲವಾರು ವಿಧ, ಒಂದು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೆಮಿಕಲ್, ಫಿಸಿಕಲ್. ಈಗ ಸ್ಪೋರ್ಟ್ಸ್ ಅವರೆಲ್ಲ ಯೂಸ್ ಮಾಡ್ತಾರೆ ನೋಡಿದ್ರೆ, ವೈಟ್ ಕಾಸ್ಟ್ ಇರುತ್ತಲ್ಲ ಅದು ಫಿಸಿಕಲ್ ಸನ್ಸ್ಕ್ರೀನ್, ಜಿಂಕ್ ಆಕ್ಸೈಡ್, ಟೈಟಾನಿಯಂ ಆಕ್ಸೈಡ್ ಇರ್ತದೆ. ಅದೇನ್ ಮಾಡುತ್ತೆ, ಲೈಟ್ ಬಂದಿದ ತಕ್ಷಣ ನಮ್ಮ ಫೇಸ್ ಮೇಲೆ ರಿಫ್ಲೆಕ್ಟ್ ಮಾಡುತ್ತೆ, ವಾಪಸ್ ಕಳಿಸುತ್ತೆ ಅದನ್ನು. ಕೆಮಿಕಲ್ ಸನ್ಸ್ಕ್ರೀನ್ ಅಂದ್ರೆ ಹಿಂಗ್ ಮಿಕ್ಕಿದ ನಾರ್ಮಲ್ ಸನ್ಸ್ಕ್ರೀನ್, ಮೆಜಾರಿಟಿ ಯೂಸ್ ಮಾಡೋದು ಕೆಮಿಕಲ್ ಸನ್ಸ್ಕ್ರೀನ್ಸ್. ಈಗ ನಾನು ಜನರಲ್ ಯೂಸ್ ಮಾಡೋದು ಕೆಮಿಕಲ್ ಸನ್ಸ್ಕ್ರೀನ್. ಯಾಕೆ ಅಂದ್ರೆ ಅದು ಫೀಲ್ ಗುಡ್ ಫ್ಯಾಕ್ಟರ್ ಇರುತ್ತೆ, ಹಚ್ಚದಾಗ ಚೆನ್ನಾಗಿರುತ್ತೆ. ಅದು ಲೈಟ್ ಅಬ್ಸಾರ್ಬ್ ಮಾಡಿ ಒಳಗಡೆ ಡಿಸಿಂಟಿಗ್ರೇಟ್ ಮಾಡುತ್ತೆ, ಅದನ್ನ ಸ್ಕ್ಯಾಟರ್ ಮಾಡಿಬಿಟ್ಟು ಅದನ್ನ ಕೆಲಸನ, ಆ ಲೈಟ್ ಕೆಲಸ ಏನು, ನಮ್ಮ ಕಣಗಳನ್ನ ಡೆಸ್ಟ್ರಾಯ್ ಮಾಡೋದು, ಡೆಸ್ಟ್ರಾಯ್ ಮಾಡಿದಂಗೆ ನೋಡ್ಕೊಳ್ಳುತ್ತೆ ಅಬ್ಸಾರ್ಬ್ ಮಾಡಿ. ಓಕೆ, ಯೂಶಲಿ ಈ ಸನ್ಸ್ಕ್ರೀನ್ SPF ಅನ್ನೋದು ಇಂಪಾರ್ಟೆಂಟ್. SPF ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈಗ SPF 15 ಇಂದ SPF 100 ವರೆಗೂ ಇದೆ. SPF ಅಂದ್ರೆ ಏನು ಅಂದ್ರೆ, ಈಗ ನನ್ನ ನಾರ್ಮಲ್ ಚರ್ಮದ ಮೇಲೆ ಈಗ ಬಿಸಿಲು ಬಿದ್ರೆ ಎಷ್ಟೊತ್ತಿಗೆ ಕೆಂಪಾಗುತ್ತೆ, ಮಿನಿಮಲ್ ಎರಿದಿಮಾ ಡೋಸ್ ಅಂತ ಹೇಳ್ತೀವಿ. 10 ನಿಮಿಷದಲ್ಲಿ ಕೆಂಪಾಗುತ್ತೆ ಅಂದ್ರೆ SPF 30 ಅಂದ್ರೆ 30 × 10 ಮಾಡ್ಕೊಳ್ಳಿ, 300 ನಿಮಿಷದಲ್ಲಿ ಕೆಂಪಾಗುತ್ತೆ ಸನ್ಸ್ಕ್ರೀನ್ ಹಚ್ಚಿದ್ರೆ. ಹಾಗೆ ಹೋದ್ರೆ 10 ನಿಮಿಷದಲ್ಲಿ ಆಗೋದು 300 ನಿಮಿಷದಲ್ಲಿ ಆಗುತ್ತೆ. SPF 100 ಇದೆ, 100 × 10 1000 ಮಿನಿಟ್ಸ್ ಅಲ್ಲಿ 1000 ನಿಮಿಷದಲ್ಲಿ ಕೆಂಪಾಗುತ್ತೆ. ಅದೇ ಇದು ಅಷ್ಟು ಪ್ರೊಟೆಕ್ಷನ್ ಕೊಡ್ತದೆ ಅಂತ. ಸೊ SPF ಜಾಸ್ತಿ ಆದಷ್ಟು ಒಳ್ಳೇದು. ಯೂಶಲಿ ಏನಾಗುತ್ತೆ, 15 SPF 15 SPF ಇದ್ರೆ ನಮಗೆ ಅಂದಾಜು ಒಂದು 93% ಪ್ರೊಟೆಕ್ಷನ್ ಇರ್ತದೆ UV ರೇಸ್ ಇಂದ. SPF 15ಗೆ ನಿಮಗೆ 93% ಬರ್ತದೆ. SPF 30 ಬಂದ್ರೆ 30ಕ್ಕೆ ನಿಮಗೆ 97 ಬರ್ತದೆ. SPF 50 ಬಂದ್ರೆ 98%, ಜಸ್ಟ್ 1% ಆ 20 SPF ಚೇಂಜಸ್ ಅಲ್ಲಿ. SPF 100 ಬಂದ್ರೆ 99 ಬರುತ್ತೆ. 100% ಪ್ರೊಟೆಕ್ಷನ್ ಯಾವುದು ಕೊಡೋದಿಲ್ಲ. ನಾವು ಸನ್ಸ್ಕ್ರೀನ್ ಜೊತೆಗೆ ಫುಲ್ ಪ್ರೊಟೆಕ್ಟಿವ್ ಕ್ಲೋದಿಂಗ್, ಈಗ ಏನ್ ಮಾಡ್ತಾರೆ, ಕೆಲವರು ಮುಖಕ್ಕೆ ಮಾತ್ರ ಸನ್ಸ್ಕ್ರೀನ್ ಹಚ್ತಾರೆ, ಕತ್ತಿಗೆ ಹಚ್ಚೋದಿಲ್ಲ, ಕೈಗೆ ಹಚ್ಚೋದಿಲ್ಲ. ಆಮೇಲೆ 2 ವೀಲರ್ ಓಡಿಸ್ತಾ ಇರ್ತಾರೆ, ಆವಾಗ ಕಪ್ಪಾಗುವಂತ ಚಾನ್ಸಸ್ ಇರುತ್ತೆ. ನಾವು ಯೂಶಲಿ ಏನ್ ಮಾಡ್ತೀವಿ, ಸನ್ಸ್ಕ್ರೀನ್ ಹಚ್ಚಿ ಜೊತೆಗೆ ನೀವು ಪ್ರೊಟೆಕ್ಟಿವ್ ಕ್ಲೋದಿಂಗ್ ಹಾಕೊಳ್ಳಿ. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಈಗ ನಾವು ಈ ಬಂಗು ಅಂತ ಬರ್ತದಲ್ಲ, ಆ ಕೇಸಸ್ ಅಲ್ಲಿ ಮುಖ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತೀವಿ. ಅವಾಗ ಏನ್ ಮಾಡ್ತಾರೆ, ನಾನು ವೇಲಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂತೀವಿಲ್ಲ, ಆ ತರ ಕ್ಲಾತ್ ಆಗೋದಿಲ್ಲ. ಕಂಪ್ಲೀಟ್ ಒಂದು ಮಾಸ್ಕ್ ಹಾಕೊಳ್ಬೇಕು, ಬಟ್ಟೆ ಎಲ್ಲ ಮಾಸ್ಕ್ ಹಾಕೊಳ್ಬೇಕು, ಒಂದು ವೈಡ್ ಬ್ರಿಮ್ಡ್ ಹ್ಯಾಟ್ ಅಂತೀವಿ, ಅಂದ್ರೆ ದೊಡ್ಡ ಕ್ಯಾಪ್ ಹಾಕೊಳ್ಬೇಕು. ಅದು ಕಷ್ಟ ಅಂದ್ರೆ ಒಂದು ಕೊಡೆ ಇಟ್ಕೊಳ್ಳೋದು ಉತ್ತಮ. 5 ನಿಮಿಷಕ್ಕಿಂತ ಜಾಸ್ತಿ ನೀವು ಬಿಸಿಲಲ್ಲಿ ನಿಲ್ಲೋದಾದ್ರೆ ಒಂದು ಕೊಡೆ ಇಟ್ಕೊಂಡು ಓಡಾಡೋದು ಉತ್ತಮ. ಇಲ್ಲ ಗಂಡಸರಾದ್ರೆ ಕ್ಯಾಪ್ ಹಾಕೊಳ್ಬಹುದು. ಸೊ ಸನ್ಸ್ಕ್ರೀನ್ ಅಲ್ಲಿ 50 SPF ಇಸ್ ದ ಮೋಸ್ಟ್ ಕಾಮನ್ಲಿ ಅಕ್ಸೆಪ್ಟೆಡ್. 30 to 50 ಯೂಶಲಿ ಯೂಸ್ ಮಾಡ್ತೀವಿ. ಚಿಕ್ಕವರಲ್ಲಿ ನಾವು 30 ಯೂಸ್ ಮಾಡ್ತೀವಿ, ದೊಡ್ಡವರಲ್ಲಿ 50. ಜಾಸ್ತಿ ಆದಷ್ಟು ಏನಾಗುತ್ತೆ, ಆ ವೈಟ್ ಕಾಸ್ಟ್ ಅಂತ ಬರ್ತದೆ, ಹಚ್ಚಿದ್ರೆ ಬೂದಿ ತರ ಕಾಣುತ್ತೆ, ಅದು ಚೆನ್ನಾಗಿರಲ್ಲ ಅಂತ ಯೂಶಲಿ 50 SPF ಚೆನ್ನಾಗಿದೆ. ಈಗ 100 ಅಲ್ಲೂ ಚೆನ್ನಾಗಿರೋದು ಬಂದಿದೆ, ಕೆಲವು ಕಂಪನೀಸ್ ಯೂಸ್ ಮಾಡಬಹುದು. ಯೂಶಲಿ ಸ್ಪೋರ್ಟ್ಸ್ ಪರ್ಸನ್, ತುಂಬಾ ಎಕ್ಸ್ಪೋಜರ್ ಇರೋರು ಯೂಸ್ ಮಾಡಬಹುದು. ಕಾಸ್ಟ್ ಜಾಸ್ತಿ ಆಗೋದ್ರಿಂದ 50 SPF ಇಸ್ ಈಸಿಯರ್. ಸಾಮಾನ್ಯವಾಗಿ 50 SPF ಅಂತ ಒಂದು ಬೆಂಚ್ ಮಾರ್ಕ್ ತರ ಇಟ್ಕೊಳ್ಳಿ, ಯಾವ ಬ್ರಾಂಡ್ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ, ಆಲ್ ಆರ್ ಗುಡ್. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ ಮೀನಾಕ್ಷಿ ಕೊಪ್ಪ ಇಂದ. ಮೀನಾಕ್ಷಿ ಅವರೇ, ತಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ. ಮೀನಾಕ್ಷಿ ಅವರೇ ಹೇಳಿ. ಹಲೋ. ಹೇಳಿ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಳಿ. ಏನ್ ಗೊತ್ತಾ ಡಾಕ್ಟ್ರೆ, ಬಾಯಿಯ ಒಳಗೆ ಅಂದ್ರೆ ತುಟಿ ಉಂಟಲ್ಲ, ತುಟಿಯಿಂದ ಕೆಳಗೆ ಕೋರೆಯಲ್ಲಿದೆಯಲ್ಲ, ಕೋರೆಯಲ್ಲ ಹತ್ರ ಒಳ ಮೇಲೆ ಸಣ್ಣದೊಂದು ಗುಳ್ಳೆ ಈಗ 1-2 ತಿಂಗಳಿಂದ ಆಗಿತ್ತು. ಅದನ್ನ ನಾನು ಸುಮ್ನೆ ಹಿಂಗ್ ಬಾಯಲ್ಲಿ ಕಚ್ಚಿದ ತಕ್ಷಣ ಬ್ಲಡ್ ಬಂತು. ಆಮೇಲೆ ಅದನ್ನ ಸುಮ್ನೆ ಹೋಗುತ್ತೆ ಹೀಟ್ ಗುಳ್ಳೆ ಅಂತ ಅನ್ಕೊಂಡ್ರೆ ವಾಸಿ ಆಗ್ಲೇ ಇಲ್ಲ. ಈಗ್ಲೂ ಹಾಗೆ ಇದೆ, ಚೂರು ಸಣ್ಣ ದೊಡ್ಡದಾಗಿದೆ, ಸ್ವಲ್ಪ ಚಿಕ್ಕದಾಗಿದೆ, ಮೊದಲಿಗಿಂತ ಚೂರು ದೊಡ್ಡದಾಗಿದೆ. ಏನ್ ಮಾಡಿ ತೋರ್ಸ್ಬೇಕಾ ಹೇಗೆ ಅಂತ? ಅದು ಇದು ಫಸ್ಟ್ ಟೈಮ್ ಆಗಿರೋದು ಮೇಡಮ್? ಅದು ಇದೆ ಫಸ್ಟ್ ಆಗಿತ್ತು ನನಗೆ. ಅಲ್ಸರ್ ಆತರ ಎಲ್ಲ ಕಡಿಮೆ ಆಗಿರೋದು, ಇದು ಫಸ್ಟ್ ಟೈಮ್ ಆಗಿದೆ. ಅದ್ರಲ್ಲಿ ನೋವು ಏನಾದ್ರು ಇದೆಯಾ ನಿಮ್ಗೆ? ನೋವು ಏನು ಇಲ್ಲ. ಓಕೆ. ಒಂದು ಮ್ಯೂಕೋಸೀಲ್ ಅಂತ ಬರ್ತದೆ, ಅದರಲ್ಲಿ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೀವ, ತುಟಿ ಒಳಗಡೆ ಇರೋ ಸ್ಕಿನ್ ಅನ್ನ. ಅಲ್ಲಿ ನಿಮ್ಗೆ ಸಲೈವರಿ ಗ್ಲ್ಯಾಂಡ್ ಅಂತ ಇರುತ್ತಲ್ಲ, ಈಗ ನಿಮ್ ಸಲೈವಾ ಎಂಜಲ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಆ ಗ್ಲ್ಯಾಂಡ್ ಇಂದ ಒಂದು ವೇರಿಯೇಷನ್ ಆಗಿ ಬರ್ತದೆ. ಕೆಲವು ಸಲ ಗಾಯಗಳಾದ್ರೆ, ಇಲ್ಲ ನೀವು ತುಟಿ ಕಚ್ಕೊಂಡಾಗ ಆ ತರದ್ ಏನಾರ ಆಗಿ ಆ ತರ ಒಂದು ಊದ್ಕೊಂಡಾಗ ಆ ತರ ಆಗತ್ತೆ. ಅದನ್ನ ಒಂದ್ಸಲ ಯಾರನ್ನ ಸ್ಕಿನ್ ಡಾಕ್ಟರ್ ತೋರಿಸಿ ಅವ್ರೇನ್ ಮಾಡ್ತಾರೆ, ಅದನ್ನು ನೀಡಲ್ ಅಲ್ಲಿ ಪಂಚರ್ ಮಾಡ್ತಾರೆ. ಪಂಚರ್ ಮಾಡಿದಾಗ ಅದ್ರೊಳಗಿರೋ ಕಂಟೆಂಟ್ಸ್ ಏನಿರುತ್ತಲ್ಲ ಬ್ಲಾಕ್ ಆಗಿರೋದು, ಆಚೆ ತೆಗೆದಾಗ ಅದು ಕ್ಲಿಯರ್ ಆಗುತ್ತೆ. ಅದು ರಿಪೀಟೆಡ್ ಆಗಿ ಬಂದ್ರೆ ಅದನ್ನ ಬರ್ನ್ ಮಾಡ್ಬೇಕಾಗತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಅಂತ ಒಂದು ಮಷೀನ್ ಬರ್ತದೆ, ಅದರಲ್ಲಿ ಬರ್ನ್ ಮಾಡಿ ಕ್ಲಿಯರ್ ಮಾಡ್ತೀವಿ ಅದನ್ನ. ಇಲ್ಲ ಮೇಡಮ್, ಇಲ್ಲ, ಅದು ಆ ತರದ್ದು ಏನ್ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಅದ್ರಲ್ಲಿ ಕೆಂಪಾಗಿರೋದು ಇಲ್ಲ ವೈಲೆಟ್ ಕಲರ್ ಆಗಿರೋದು ಏನಾರು ಇದೆಯಾ
ಕಲರ್ ಅದು ಚೇಂಜಸ್ ಹೇಗಿದೆ ಬಾಯೊಳಗೆ ಇರೋದಲ್ಲ, ಯಾವಾಗ್ಲೂ ಸ್ಕಿನ್ ವೆಟ್ ಆಗಿರುತ್ತಲ್ಲ, ಅಂದ್ರೆ ಒಂಥರ ಸಣ್ಣ ಪುಟ್ಟಕ್ಕೆ ಹಾಗೇ ಇದೆ. ಅದು ಗುಳ್ಳೆ ತರ ಇದ್ದು ನಾನು ಹೊಡೆದಿದ್ರಿಂದ ಸ್ವಲ್ಪ ಚೂರ್ ಆಗ್ಲಾದಂಗಾಗಿ ಚೂರ್ ಹಂಗೆ ಇದೆ, ಅದ್ರ ಮೇಲೆ ಏನು ಇಲ್ಲ. ತುಂಬಾ ದಿನದಿಂದ ಇರೋದ್ರಿಂದ ಒಂದ್ಸಲ ತೋರ್ಸೋದು ಉತ್ತಮ ಅನ್ಸುತ್ತೆ ಮೇಡಮ್. ಕ್ಲಿಯರೆನ್ಸ್ ಕ್ಲಿಯರ್ ಮಾಡ್ಕೊಂಡಾಗುತ್ತೆ. ಅದೇ ಸ್ಕಿನ್ ಡಾಕ್ಟರ್ಗೆ ತೋರಿಸ್ಬೇಕು, ಡೆಂಟಲ್ ಹತ್ರ ಹೋಗ್ಬಾರ್ದಲ್ಲ. ಸ್ಕಿನ್ ಡಾಕ್ಟರ್ಗೆ ತೋರಿಸಿ ನೋಡ್ತಾರೆ. ಆಯ್ತಾಯ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು. ಡಾಕ್ಟರ್, ಸ್ಕಿನ್ ಕ್ಯಾನ್ಸರ್ ಮಾರಣಾಂತಿಕವೇ? ಇದರಿಂದ ಮರಣ ಹೊಂದೋದಕ್ಕೆ ಸಾಧ್ಯತೆಗಳಿರುತ್ತಾ? ಸಾಧ್ಯತೆಗಳಿದೆ ಮೇಡಮ್. ಮೆಲನೋಮಾ ಅಂತ ಹೇಳಿದ್ವಲ್ಲ, ಮೆಲನೋಮಾ ಇಸ್ ದ ಮೋಸ್ಟ್ ಡೇಂಜರಸ್ ಫಾರ್ಮ್. ಓಕೆ, ಅದರಿಂದ ಮರಣ ಹೊಂದಿರೋರು ಇದ್ದಾರೆ ಕೇಸಸ್, ಬಟ್ ತುಂಬಾ ಆ ನಂಬರ್ ಆಫ್ ಕೇಸಸ್ ಬಹಳ ಕಡಿಮೆ ಇಂಡಿಯಲ್ಲಿ ನೀವು ಕಂಪೇರ್ ಮಾಡೋದು. ವರ್ಲ್ಡ್ ಅಲ್ಲಿ ನೋಡಿದ್ರೆ ಅಮೆರಿಕದಲ್ಲಿ, ಯುರೋಪ್ ಅಲ್ಲಿ ಇದೆ ಆ ತರ ಕ್ಯಾನ್ಸರ್ಸ್. ಯೂಶಲಿ ಏನ್ ಮಾಡ್ತಾರೆ, ಒಂದು ಸಣ್ಣ ಈಗ ಬಾಡಿಲೆಲ್ಲ ಮೋಲ್ಸ್ ಇರ್ತದೆ. ಇಂಡಿಯನ್ ಸಿನಾರಿಯೋನಲ್ಲಿ ಈಗ ನಮ್ಮಲ್ಲಿ ಮಚ್ಚೆಗಳು ಕಡಿಮೆ. ನೀವು ಯುರೋಪ್, ಅಮೆರಿಕ ಇಲ್ಲೆಲ್ಲ ನೋಡಿದ್ರೆ ಮಚ್ಚೆಗಳು ತುಂಬಾ ಇರ್ತದೆ. ಅಲ್ಲ ಮೋಲ್ ಎವ್ಯಾಲ್ಯೂಯೇಷನ್ ಅಂತಾನೆ ವರ್ಷಕ್ಕೊಂದ್ಸಲ ಇಲ್ಲ 6 ತಿಂಗಳಿಗೊಂದ್ಸಲ ಡಾಕ್ಟರ್ ತೋರಿಸ್ತಾರೆ. ಇಂಡಿಯಾನಲ್ಲಿ ವೆರಿ ರೇರ್. ನಾನು ಪ್ರಾಬಬ್ಲಿ ಒಂದು 5 ವರ್ಷದಲ್ಲಿ ಒಂದು ಇಬ್ರನ್ನ ನೋಡಿರ್ಬೋದು ಆ ತರ. ಮೋಲ್ ಎವ್ಯಾಲ್ಯೂಯೇಷನ್ಗೆ ಬಂದು ಚೆಕ್ ಮಾಡಿಸಿ ಯಾವ್ದಾರ ಡೌಟ್ಫುಲ್ ಇದ್ರೆ ಅದನ್ನ ಬಯೋಪ್ಸಿ ಮಾಡಿ ಚೆಕ್ ಮಾಡ್ತೇವೆ. ಆ ಸ್ಟೇಜ್ ಅಲ್ಲಿ ಇದ್ರೆ ಯೂಶಲಿ ಏನಾಗಲ್ಲ. ಯೂಶಲಿ 99% ಆಫ್ ದ ಕೇಸಸ್ ಪಿಕಪ್ ಆಗ್ಬಿಡುತ್ತೆ. ಇದು ಅದೇನು ಅಲ್ಸರ್ ಇದೆಯಾ ಏನು ಅಂತ ತೋರಿಸ್ಕೊಂಡ್ ಬಿಡ್ತಾರೆ. ಈಗ ಬಾಡಿಲಾದ್ರೆ ಇಂಟರ್ನಲ್ ಕ್ಯಾನ್ಸರ್ಸ್ ಆದ್ರೆ ಏನಾಗುತ್ತೆ, ನಮ್ಗೆ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೋಸ್ಕರ ಅದು ಒಳಗಡೆ ಸ್ಪ್ರೆಡ್ ಆಗಿ ಎಂಡ್ ಸ್ಟೇಜ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಸ್ಕಿನ್ ಅಲ್ಲಿ ಅರ್ಲಿ ಸ್ಟೇಜಸ್ ಅಲ್ಲಿ ಗೊತ್ತಾಗೋದ್ರಿಂದ ಮಾರಣಾಂತಿಕ ಇದೆ, ಬಟ್ ಅಷ್ಟೊಂದಿಲ್ಲ. 99% ಇಲ್ಲ ಅಂತಾನೆ ಹೇಳ್ಬೋದು. ಈಗ ಮೆಲನೋಮಾ ಬಿಟ್ರೆ ಬೇರೆ ಕ್ಯಾನ್ಸರ್ಗಳು ಬಂದಾಗ ಇದು ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಸಾಧ್ಯ ಮಾಡ್ಬೋದು ಮೇಡಮ್. ನಾನ್ ಮೆಲನೋಮಾ ಸ್ಕಿನ್ ಕ್ಯಾನ್ಸರ್ಸ್ ಏನೇ ಇದ್ರೂ ಕ್ಲಿಯರ್ ಮಾಡ್ಬೋದು. ಸ್ಕಿನ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ಆ ಲೋಕಲೈಸ್ಡ್ ಏರಿಯಾಲ್ ಇರ್ತದೆ, ಸ್ಪ್ರೆಡ್ ಆದ್ರೂ ಒಂದು ಸ್ಮಾಲ್ ಏರಿಯಾಲ್ ಸ್ಪ್ರೆಡ್ ಆಗಿರುತ್ತೆ. ಸೊ ಅಷ್ಟೊಂದು ತೆಗೆದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡ್ಬೋದು. ಸರ್ಜಿಕಲ್ ಡಿಫೆಕ್ಟ್ಸ್ ಏನಿದೆ ಅದನ್ನ ಕ್ಲೋಸ್ ಮಾಡಿದ ತಕ್ಷಣ ಅದು ಕ್ಲಿಯರ್ ಆಗ್ತದೆ. ಆಮೇಲೆ ಒಂದು 6 ತಿಂಗಳು 1 ವರ್ಷ ಚೆಕ್ ಮಾಡ್ತೀವಿ ಅದನ್ನ ಏನಾದ್ರು ಸ್ಪ್ರೆಡ್ ಆಗ್ತಿದೆ ಬೇರೆ ಏನಾದ್ರು ಅಂತ. ಅಲ್ಲೂ ಆಲ್ಮೋಸ್ಟ್ 90% ಕೇಸಸ್ ಅಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಇನ್ನು ಆರ್ಥಿಕವಾಗಿ ನಾವು ಗಮನಿಸಿದ್ರೆ ಒಬ್ಬ ವ್ಯಕ್ತಿಗೆ ಈ ತರ ಕ್ಯಾನ್ಸರ್ ಬಂದಾಗ ಎಷ್ಟು ಖರ್ಚಾಗಬಹುದು, ಹಾಗೂ ನಮ್ಮ ಸರ್ಕಾರ ಈ ಚರ್ಮದ ಕ್ಯಾನ್ಸರ್ಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳನ್ನ ಮಾಡಿಕೊಟ್ಟಿದ್ಯಾ? ಆರ್ಥಿಕವಾಗಿ ಬಂದ್ರೆ ನಾವು ಈಗ ನಾನ್ ಮೆಲನೋಮಾ ಸ್ಕಿನ್ ಕ್ಯಾನ್ಸರ್ಸ್ಗೆ ಅಷ್ಟು ಖರ್ಚಾಗೋದಿಲ್ಲ. ಯೂಶಲಿ ಕ್ರೀಮ್ಸು ಇಲ್ಲ ನಾವೇನೋ ಪ್ರೊಸೀಜರ್ ಸಣ್ಣ ಪುಟ್ಟದ್ ಮಾಡಿದ್ರೆ ಕ್ರಯೋಥೆರಪಿ ಮಾಡ್ತೀವಿ, ಇಲ್ಲ ಎಕ್ಸಿಷನ್ ಮಾಡ್ತೀವಿ, ನಿಮ್ಗೊಂದು 30-40 ಸಾವಿರದೊಳಗೆ ಎಲ್ಲ ಮುಗಿದೋಗ್ತದೆ. 5-10 ಸಾವಿರದಲ್ಲಿ ಎಲ್ಲ ಕ್ರೀಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲ ಸರ್ಜರಿಗೆ ಹೋದ್ರೆ 30-40 ಸಾವಿರ ಆಗುತ್ತೆ. ಪ್ಲಾಸ್ಟಿಕ್ ಸರ್ಜನ್ ಇಲ್ಲ ಜನರಲ್ ಸರ್ಜನ್ ಇಲ್ಲ ಡರ್ಮಟೋ ಸರ್ಜನ್ನೇ ಮಾಡ್ತಾರೆ ಅದನ್ನ. ಡರ್ಮಟಾಲಜಿಸ್ಟೇ ಸರ್ಜನ್ಸ್ ಇರ್ತಾರಲ್ಲ ಅವ್ರು ಮಾಡ್ತಾರೆ ಕೆಲವರು. ಸೊ ಅಷ್ಟು ಖರ್ಚು ಬರೋದಿಲ್ಲ. ಬಟ್ ಮೆಲನೋಮಾ ಮೆಟಾಸ್ಟಾಸಿಸ್ ಅಂದ್ರೆ ಬ್ಲಡ್ಗೆ ಎಂಟರ್ ಆದ್ರೆ, ಲಿಂಫ್ ನೋಡ್ಗೆ ಎಂಟರ್ ಆದ್ರೆ ಅವಾಗ ತುಂಬಾ ಖರ್ಚು ಬರ್ತದೆ. ಅವಾಗ ನಿಮಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಈ ತರ ಆದಾಗ ಲಕ್ಷಾಂತರ ರೂಪಾಯಿ, 1-2-3 ಲಕ್ಷ ಆ ತರ ಖರ್ಚಾಗ್ಬೋದು. ಗವರ್ಮೆಂಟ್ ಇಂದ ಸವಲತ್ತುಗಳು ಅನ್ನುವಂಥದ್ದು ಈಗ ನಾವು ಕಿದ್ವಾಯಲ್ಲಿ ಏನಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಇರ್ತದೆ, ಅದ್ರ ರಿಲೇಟೆಡ್ ಇನ್ಶೂರೆನ್ಸ್ ಅಲ್ಲಿ ಏನಿದೆ ಕವರ್ ಆಗುತ್ತೆ. ಅದು ಎಕ್ಸ್ಟ್ರಾ ಈಗ ಸ್ಕಿನ್ಗೆ ಅಂತ ಸ್ಪೆಸಿಫಿಕ್ ಏನಿಲ್ಲ ಅದರಲ್ಲಿ. ಇದ್ರ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರೋದ್ರಿಂದ, ಕೇಸಸ್ ಕಡಿಮೆ ಇರೋದ್ರಿಂದ ಅದ್ರ ಫೋಕಸ್ ಇಲ್ಲ ಅದ್ರ ಮೇಲೆ ಅಷ್ಟು, ಅದನ್ನ ನೋಡೋದಿಲ್ಲ. ಡಾಕ್ಟರ್, ಮತ್ತೊಂದು ಕರೆ ಇದೆ ಮಾಲತಿ ಬಾಗಲಕೋಟೆಯಿಂದ. ಮಾಲತಿ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಮಾಧವಿ ಅವರೇ, ಹಲೋ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಮೇಡಮ್ ನಮಸ್ಕಾರ, ಹೇಳಿ. ನಮಸ್ಕಾರ. ನಾವು ಬಾಗಲಕೋಟೆಯಿಂದ ರೀ. ಹೇಳಿ. ನಮ್ಮ ಮನೆಯವ್ರಿಗೆ ಈಗ ಒಂದ 10 ತಿಂಗಳ ಆತ್ರಿ. ತೊಡೆ ಸಂದಿಯೊಳಗ ಬರೀ ಇಚ್ಚಿಂಗ್ ಸುರಿಕೆ ಬರ್ತೈತಿ, ಸ್ವಲ್ಪ ನೀರು ದಪ್ಪ ಗುಳಿ ಆಗ್ತೈತಿ. ಓಕೆ, ಬೇರೆ ಯಾವ ಜಾಗದಲ್ಲೂ ಇಲ್ವಾ? ಅದು ಒಂದೇ ಜಾಗದಲ್ಲ? ಹಿಂದ್ಗಡೆನು ಸ್ವಲ್ಪ ಹಂಗೆ ಹಿಂದ್ಗಡೆನು ಆಗೈತ್ರಿ ಅದು. ಓಕೆ, ಕುಂದ್ರ ಪಾರ್ಟ್ ಅಲ್ಲಿ ಗೊತ್ತಾಯ್ತು. ಬರತ್ತಾ ಸ್ವಲ್ಪ ಹೋಗ್ತೈತ್ರಿ ಅದು. ಓಕೆ, ಅವ್ರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಮಾಡಿಲ್ವಾ ಮೇಡಮ್ ನೀವು? ಮಾಡ್ಕೊಂತಿದ್ದಾರ್ರಿ, ಆದ್ರೂ ಕಡಿಮೆ ಆಗಲಿಲ್ಲ ಅಂತ ಬಿಟ್ಟು. ಕಡಿಮೆ ಆಗಿ ಜಾಸ್ತಿ ಆಯ್ತಾ ಅಥವಾ ಕಡಿಮೆ ಆಗಿಲ್ವಾ ಮೇಡಮ್? ಅದು ಕಡಿಮೆ ಆಗ್ತೈತ್ರಿ ಸ್ವಲ್ಪ ದಿವಸ, ಆಮೇಲೆ ಜಾಸ್ತಿ ಆಗ್ತೈತಿ, ಕಡಿಮೆ ಆಗ್ತೈತಿ, ಹಿಂಗೆ ಬರುತ್ತೆ. ಓಕೆ, ಈಗ ನೀವ್ ಹೇಳೋದು ನೋಡಿದ್ರೆ ಅದು ಫಂಗಲ್ ಇನ್ಫೆಕ್ಷನ್ ತರ ಇದೆ. ತೊಡೆ ಸಂದಿನಲ್ಲಿ ಹಿಂದ್ಗಡೆ ಆ ಬಟಕ್ಸ್ ಹತ್ರ ಎಲ್ಲ ಬರ್ತದಲ್ಲ, ಅಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಆ ಜಾಗದಲ್ಲಿ ಫಂಗಸ್ ಬೆಳೆ. ಈಗ ತೇವ ಇರೋ ಜಾಗದಲ್ಲಿ ಪಾಚೆ ಬೆಳೆಯುತ್ತಲ್ಲ, ಅದೇ ತರ ಫಂಗಸ್ ಬೆಳೆಯುತ್ತದು. ಇದಕ್ಕೆ ಯೂಶಲಿ ಒಂದು 2-2.5 ತಿಂಗಳು ನಾವು ಈಗ ಮಾತ್ರೆಗಳು, ಮುಲಾಮ್ಗಳು ಇದೆಲ್ಲ ಕೊಟ್ಟ ಕಂಟ್ರೋಲ್ ಆಗುತ್ತೆ. ಇದು ವೆರಿ ಸಿಂಪಲ್ ಪ್ರಾಬ್ಲಮ್, ಇನ್ಫೆಕ್ಷನ್ ಅಷ್ಟೇ ಅದು. ಬಟ್ 2 ತಿಂಗಳು ಬೇಕು ಅದಕ್ಕೆ ಕ್ಲಿಯರ್ ಆಗೋದಕ್ಕೆ. ಮಾಡ್ಬೋದು ಅದು. ಒಂದು ಸ್ಕಿನ್ ಡಾಕ್ಟರ್ಗೆ ಯಾರಿಗೆ ತೋರಿಸಿದ್ರು ಅದನ್ನ ಟ್ರೀಟ್ಮೆಂಟ್ ಮಾಡ್ತಾರೆ.
ಒಂದು ಫಂಗಲ್ ಇನ್ಫೆಕ್ಷನ್ಗೆ ಅವರು ಸ್ಕಿನ್ ಡಾಕ್ಟರ್ ಅನ್ನ ಭೇಟಿ ಆದ್ರೆ ಅದು ಕ್ಲಿಯರ್ ಆಗುತ್ತೆ. ಅದು ಯಾಕಂದ್ರೆ ಅದು ಮಾತ್ರೆಗಳು ಕೊಡಬೇಕಾಗಿರೋದು ಅವ್ರ ತೂಕ ನೋಡಿ ಅದೆಲ್ಲ ನೋಡಿ ಕೊಡಬೇಕಾಗ್ತದೆ. ಅವ್ರು ಏನೇನು ಯೂಸ್ ಮಾಡಿದ್ದಾರೆ ಅದನ್ನ ಮತ್ತೆ ಕೊಡಕ್ಕೂ ಆಗಲ್ಲ, ರೆಸಿಸ್ಟೆನ್ಸ್ ಬಂದ್ಬಿಟ್ಟಿರ್ತದೆ. ಸೊ ಹೊಸ ಕ್ರೀಮ್ ಕೊಟ್ಟು ಕ್ಲಿಯರ್ ಮಾಡಬೇಕಾಗ್ತದೆ ಅದನ್ನು. ಇನ್ನು ಡಾಕ್ಟರ್, ಪ್ರತಿಯೊಂದು ತೊಂದರೆಗೂ ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನ ನಾವು ಒಳ್ಳೆ ಪಾಸಿಟಿವ್ ರೀತಿಯಲ್ಲಿ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನನ್ನ ಬೇಕಾದ್ರೂ ಹೆದರಿಸಬಹುದು ಅಂತ ಹೇಳ್ತೀವಿ. ಈಗ ಕೆಲವೊಂದು ನೀವು ಆಗ್ಲೇ ತಿಳಿಸ್ಕೊಟ್ರಿ, ಆದ್ರೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂದ್ರೆ, ಒಂದು ಚರ್ಮಕ್ಕೆ ಸಂಬಂಧಿತ ತಾವು ಹೇಳಿದ್ರಿ ಸನ್ಸ್ಕ್ರೀನ್ ಅನ್ನ ತಪ್ಪದೆ ಬಳಸಬೇಕು ಅಂತ, ಹಾಗೂ ಇನ್ನ ಯಾವ ಯಾವ ವಿಷಯಗಳನ್ನ ಇವರು ಗಮನದಲ್ಲಿ ಇಟ್ಕೊಳ್ಬೇಕು? ಕ್ಯಾನ್ಸರ್ ಅವಾಯ್ಡ್ ಮಾಡಬೇಕು, ಕ್ಯಾನ್ಸರ್ ಅಥವಾ ಯಾವುದೇ ರೀತಿಯ ಚರ್ಮದ ತೊಂದರೆ. ಅದಕ್ಕೆ ಮೊದಲು ಒಂದು ಕರೆ ಇದೆ, ಲತಾ ಹಾವೇರಿಯಿಂದ. ಲತಾ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ, ನಮಸ್ಕಾರ ಮೇಡಮ್, ಹೇಳಿ. ಹಲೋ, ನಮಸ್ತೆ ಸರ್. ಹೇಳಿ ಹೇಳಿ. ಮೂಗಿನ ಮೇಲೆ ಕಪ್ಪಾಗಿದೆ ಸರ್. ಮತ್ತೊಮ್ಮೆ ಹೇಳಿ ಲತಾ ಅವರೇ. ಮೂಗಿನ ಮೇಲೆ ಕಪ್ಪಾಗಿದೆ, ಬಿಸಿಲಲ್ಲಿ ಜಾಸ್ತಿ ಹೋದ್ರೆ ಅದು ತುಂಬಾ ಜಾಸ್ತಿ ಆಗ್ತದೆ. ಅದು ಯಾವ ಜಾಗದಲ್ಲಿ ಕಡ್ತಾ ಬರುತ್ತೆ ಮೇಡಮ್? ಮುಖದಲ್ಲ? ಕಟ್ಟಾಗಲ್ಲ ಸರ್, ಕಪ್ಪಾಗಿದೆ ಮೂಗಿನ ಮೇಲೆ. ಮೂಗಿನ ಮೇಲೆ ಕಪ್ಪಾಗಿದೆಯಾ? ಹಾ ಸರ್. ಮೂಗಿನ ಸೈಡಲ್ಲಿ ಆಗಿದೆಯಾ ಮೇಲಾಗಿದೆಯಾ? ಮೂಗಿನ ಮೇಲೆ ಸರ್. ಮೂಗಿನ ಮೇಲೆ. ಈ ಬಂಗು ಅಂತಾರಲ್ಲ ಆ ತರ ಕಾಣಿಸ್ತಾ ಇದೆಯಾ? ಹಾ ಸರ್, ಸ್ವಲ್ಪ ಕಪ್ಪಾಗಿದೆ ಮೂಗಿನ ಆ ಕಡೆ. ಓಕೆ ಓಕೆ, ಬಂಗಾಗಿದೆ ನಿಮಗೆ. ನೀವು ಬಿಸಿಲಲ್ಲಿ ಓಡಾಡ್ತೀರಾ ಮೇಡಮ್? ನೀವು ಬಿಸಿಲಲ್ಲಿ ಸರ್ ಕಾಲೇಜ್ ಹೋಗ್ತಿರ್ತೀವಿ. ಓಕೆ. ನಿಮ್ಮ ವಯಸ್ಸು ಮೇಡಮ್? ನಿಮ್ಮ ಏಜ್ ಎಷ್ಟು? 20 ಸರ್. 20. ಅದೇ ಬಂಗು ಅಂತೀವಲ್ಲ ಆ ಥರ ಆಗಿದೆ, ಮೆಲಾಸ್ಮಾ ಅಂತೀವಿ ಇದನ್ನ. ಇದರಲ್ಲಿ ಏನಾಗುತ್ತೆ, ಯು ವಿ ಕಿರಣಗಳಿಗೆ ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ಯು ವಿ ಕಿರಣಗಳು ಎಲ್ಲರೂ ಎಕ್ಸ್ಪೋಸ್ ಆಗ್ತಾರೆ. ನಿಮ್ಮದು ಸೆನ್ಸಿಟಿವ್ ಇರೋದ್ರಿಂದ ಜಸ್ಟ್ 10 ಮಿನಿಟ್ಸ್ ಎಕ್ಸ್ಪೋಜರ್ ಮೋರ್ ದೆನ್ ಎನಫ್ ನಿಮಗೆ ಕಪ್ ಮಾಡೋದಕ್ಕೆ. ಓಕೆ. ಸೊ ನೀವು ರೆಗ್ಯುಲರ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಯಾವುದಾದ್ರು ಒಂದು 50 SPF ಹೇಳಿದ್ನಲ್ಲ ಸನ್ಸ್ಕ್ರೀನ್, ಅದನ್ನು ಯೂಸ್ ಮಾಡಿ. ಆಮೇಲೆ ಸನ್ಸ್ಕ್ರೀನ್ನ 8:30, 11:30, 2:30 ಈ ಥರ 3 ಸಲ ಹಚ್ಬೇಕು. ವೆರಿ ಇಂಪಾರ್ಟೆಂಟ್. ಈಗ ಯಾರಿಗೂ ಟೈಮ್ ಇರೋದಿಲ್ಲ, ಈಗ ನಮಗೂ ಟೈಮ್ ಇರೋದಿಲ್ಲ. ಏನು ಮಾಡಬೇಕು, ಮೊದಲನೇ ಸಲ ಮುಖ ತೊಳಿತೀರಲ್ಲ ಸ್ನಾನ ಮಾಡೋದು, ಆವಾಗ ಹಚ್ಕೊಳ್ಳಿ. 11:30, 2:30 ನೀವು ಕೆಲಸದಲ್ಲಿ ಇರಲಿ, ಕಾಲೇಜಲ್ಲಿ ಇರಲಿ, ಎಲ್ಲಿದ್ರು ಡೈರೆಕ್ಟಾಗಿ ಹಚ್ಕೊಳ್ಳಿ. ಫೇಸ್ ವಾಶ್ ಮಾಡೋಷ್ಟು ಟೈಮ್ ಇರಲ್ಲ. ಈಗಿನ ಸನ್ಸ್ಕ್ರೀನ್ಸ್ ಎಲ್ಲ ಫೀಸಿಬಲ್ ಇದೆ, ಅಂದರೆ ಮುಖಕ್ಕೆ ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಮುಖ ತೊಳೆದೇ ಹಚ್ಬೇಕಂತೇನಿಲ್ಲ, ಗ್ರೀಸಿ ಸ್ಟಫ್ ಬರೋದಿಲ್ಲ, ಈಗ ಆಯಿಲಿ ಇರೋದಿಲ್ಲ. ಸೊ ಅದನ್ನು ರಿಪೀಟೆಡ್ ಆಗಿ ಹಚ್ಚಿದ್ರೆ ಫರ್ದರ್ ಕಪ್ ಆಗೋದಿಲ್ಲ. ನೈಟ್ ಕ್ರೀಮು ಅದನ್ನು ನೋಡ್ಬಿಟ್ಟು ಹೇಳ್ತೀವಿ, ನೋಡಿ ಹೇಳಿದಾಗ ಅದಕ್ಕೆ ಕಡಿಮೆ ಆಗ್ತದೆ ಕಲರ್. ಅವರು ಇರೋ ಬಂಗ್ ಏನು ಕಡಿಮೆ ಆಗ್ಬೇಕಂದ್ರೆ ನೈಟ್ ಕ್ರೀಮ್ ಕೊಡಬೇಕಾಗ್ತದೆ, ಅದು ನೋಡಿ ಹೇಳಬೇಕಾಗ್ತದೆ. ಆ ಬಣ್ಣದ ಈಗ ಬಂಗಿರೋಂಥದ್ದು ಎಪಿಡರ್ಮಲ್ ಡರ್ಮಲ್ ಅಂತ ಮೇಲಿದೆಯಾ ಚರ್ಮದಲ್ಲಿ, ಕೆಳಗಡೆ ಇದೆಯಾ, ಮಿಕ್ಸ್ಡ್ ಅಂತ ಬರ್ತದೆ, ಮಧ್ಯದಲ್ಲಿ ಇದೆಯಾ ನೋಡಿ ಅದ್ರ ಪ್ರಕಾರ ಕ್ರೀಮ್ ಕೊಡಬೇಕಾಗುತ್ತೆ. ಸ್ಟ್ರೆಂತ್ ನೋಡ್ಕೊಂಡು ಕೊಟ್ಟಾಗ ಕಡಿಮೆ ಆಗ್ತದೆ ಅದು. ಬಟ್ ಫರ್ದರ್ ಜಾಸ್ತಿ ಆಗದೆ ಇರ್ಲಿಕ್ಕೆ ನೀವು ಸನ್ಸ್ಕ್ರೀನ್ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕಾಗ್ತದೆ. ಅತಿ ಮುಖ್ಯ ಸನ್ಸ್ಕ್ರೀನ್ ಅನ್ನ ತಪ್ಪದೆ ಬಳಸೋದು. ಹಾಗೂ ತಾವೀಗಾಗ್ಲೇ ಹೇಳಿದ್ರಿ, ಬಿಸಿಲಿಗೆ ಹೋದ್ರೆ ವಿಟಮಿನ್ ಡಿ ಸಿಗುತ್ತೆ ಅನ್ನೋದು ಒಂದು ಬೇರೆ ಇದು ಮಿಸ್ಕನ್ಸೆಪ್ಷನ್. ಅದು ನಾವು ಅದನ್ನ ಆದಷ್ಟು ನಮ್ಮ ಚರ್ಮವನ್ನ ಬಿಸಿಲಿನಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಇನ್ನ ಯಾವುದೇ ಒಂದು ದೇಹದ ಮಚ್ಚೆ ಆಗಿರ್ಲಿ ಅಥವಾ ಗಾಯ ಆಗಿರ್ಲಿ, ಇದು ಅಕಸ್ಮಾತ್ ವಾಸಿ ಆಗ್ಲಿಲ್ಲ ಅಂದ್ರೆ ತಕ್ಷಣ ಡಾಕ್ಟರ್ ಬಳಿ ಹೋಗಿ ಸರಿಯಾದ ಒಂದು ಚಿಕಿತ್ಸಾ ಕ್ರಮವನ್ನ ಕಂಡುಕೊಳ್ಬೇಕು. ಮತ್ತೆ ನಾವೇ ಮನೆಯಲ್ಲಿ ಆದಷ್ಟು ಗಮನ ವಹಿಸ್ತಾ ಇರ್ಬೇಕು. ಎಲ್ಲಿ ಏನಾಗಿದೆ ಚರ್ಮದ ಮೇಲೆ, ಯಾವ್ದಾದ್ರು ಆತಂಕ ಪಡುವಂತಹ ವಿಷಯ ಇದೆಯಾ? ಅಬ್ನಾರ್ಮಲ್ ಅಂದ್ರೆ ಈಗ ನಾರ್ಮಲ್ ಆಗಿ ಒಂದು ಮಚ್ಚೆ ಇದ್ದಿದ್ದು ಸಡನ್ ಆಗಿ ಬೆಳೀತಾ ಇದೆಯಾ, ಆ ಥರದ್ದೇನೋ ಆಗ್ತಿದ್ರೆ ತೋರಿಸ್ಕೊಳ್ಳಿ. ಎನಿ ಚೇಂಜಸ್ ಬಾಡಿಯಲ್ಲಿ ಏನೇ ಸಣ್ಣ ಪುಟ್ಟ ಚೇಂಜಸ್ ಆದ್ರೂ ಆ ಲೀಷನ್ ತೋರಿಸ್ಕೋಬೇಕು. ಡಾಕ್ಟರ್, ತಾವು ನಮ್ಮ ದೂರದರ್ಶನ ಚಂದನ ವಾಹಿನಿ ಕೇಂದ್ರಕ್ಕೆ ಇವತ್ತು ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಈ ಚರ್ಮದ ಬಗ್ಗೆ, ಚರ್ಮದ ಕ್ಯಾನ್ಸರ್ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದೀರಿ. ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ವೀಕ್ಷಕರೇ, ಕೇಳಿದ್ರಲ್ಲ, ಚರ್ಮದ ಕಾಯಿಲೆಯನ್ನ ಅಥವಾ ಚರ್ಮದ ಕ್ಯಾನ್ಸರ್ ಅನ್ನ ತಪ್ಪದೆ ನಾವು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದ್ರೆ ಏನ್ ಮಾಡ್ಬೇಕಂದ್ರೆ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ಬಳಿ ಹೋಗ್ಬೇಕು, ನಮ್ಮ ಚರ್ಮವನ್ನ ಕಾಪಾಡ್ಕೊಳ್ಬೇಕು. ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳೋ ಸಮಯ. ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಮಸ್ಕಾರ. ನಿಮ್ಮ ಡಾಕ್ಟರ್ ಉಮಾ ಗೌತಮ್.
एक जमाने से कहानी है सुना रही आकाशवाणी, फिर आया एंटरटेनमेंट का रेवोल्यूशन, जब कोने कोने पहुंचा दूरदर्शन। कहानी नहीं बदली, स्टाइल गया है बदल। जो कहानियां हम सुनते आए देखते आए, अब वही वैसी ही कहानी सुनाएगा डिजिटल। Download Waves OTT app now and watch